ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಮತ್ತು ಮೌಲ್ಯವರ್ಧನೆ ಭಾಗವಹಿಸುತ್ತಾರೆ ಎನ್ ದೇವೇಂದ್ರಚಾರಿ, ಪ್ರಸ್ತುತಿ ಡಾಕ್ಟರ್ ವಿಜಿ ಬಾವಲತಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಈಗ ಕೇಳಿ ಸಮಗ್ರ ಕೃಷಿ ಮತ್ತು ಮೌಲ್ಯವರ್ಧನೆ ಭಾಗವಹಿಸುತ್ತಾರೆ ಎನ್ ದೇವೇಂದ್ರಚಾರಿ, ಪ್ರಸ್ತುತಿ ಡಾಕ್ಟರ್ ವಿಜಿ ಬಾವಲತಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವಿಶೇಷ ರೈತರು ಅಂದರೆ ಕೃಷಿ ಪದವೀಧರ ರೈತರು, ಜೊತೆಗೆ ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದಾರೆ, ಮೌಲ್ಯವರ್ಧನೆಯನ್ನು ಮಾಡ್ತಾ ಇದ್ದಾರೆ. ಇವರ ಹೆಸರು ಎನ್ ದೇವೇಂದ್ರಾಚಾರ್ಯ ಅಂತೇಳಿ. ಸುಮಾರು ವರ್ಷದಿಂದ ಮಾಸ್ದೊಡ್ಡಿ ಗ್ರಾಮದಲ್ಲಿ ತಮ್ಮದೇ ಆದ ತೋಟವನ್ನು ಮಾಡಿಕೊಂಡು ಕೃಷಿಯಲ್ಲಿ ತೊಡಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಸಮಗ್ರ ಕೃಷಿ ಅನುಭವ ಮತ್ತು ಮೌಲ್ಯವರ್ಧನೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ನಮ್ಮ ರೈತರೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚ್ಕೋತಾ ಇದ್ದಾರೆ. ಬನ್ನಿ ಅವರಿಂದ ವಿಚಾರವನ್ನು ಕೇಳೋಣ. ನಮಸ್ಕಾರ ದೇವೇಂದ್ರಾಚಾರ್ಯ ಅವರೇ. ನಮಸ್ಕಾರ ಸರ್. ತಮ್ಮದು ಕೃಷಿ ಪ್ರಾರಂಭ ಮಾಡಿ ರಾಯಚೂರಿನಲ್ಲಿ ಎಷ್ಟು ವರ್ಷ ಆತಿಲ್ಲ? 2014 ನಾವು ಸ್ಟಾರ್ಟ್ ಮಾಡಿದ್ದೀವಿ ಸರ್. ಮಾಸದೊಡ್ಡದಲ್ಲಿ 32 ಎಕರೆ ಲ್ಯಾಂಡ್ ಪರ್ಚೇಸ್ ಮಾಡಿದ್ದೀವಿ. ಸೊ ಅದರಲ್ಲಿ ನಾವು ಪರ್ಚೇಸ್ ಮಾಡುವಾಗ ಒಂದು 24 ಎಕರೆ ಮ್ಯಾಂಗೋ ಇತ್ತು, 1 ಇಯರ್ ಪ್ಲಾಂಟೇಶನ್. ಅದು ಮ್ಯಾಂಗೋ ಇದ್ದಂಥ ಬೆಳೆಯನ್ನೇ ಇದ್ದಂಥ ಹೊಲ ಅಂತ ತೊಗೊಂಡಿರ್ತಾವೆ. ಹೌದು ಸರ್, ಹೌದು ಸರ್. ಸೊ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿ 32 ಎಕರ್ಸ್ ಬಹುಬೆಳೆ ಪದ್ಧತಿಯಲ್ಲಿ, ಬೇಳೆ ಪದ್ಧತಿಯಲ್ಲಿ ಡೆವಲಪ್ ಮಾಡ್ತಾ ಬಂದಿದ್ದೇವೆ. ಒಟ್ಟು ನಿಮ್ದು 32 ಎಕರೆ ನೀರಾವರಿ ಇದೆ ಇವಾಗ? ನೀರಾವರಿ ಅಂದ್ರೆ ಬೋರ್ವೆಲ್ ಸರ್. ಬೋರ್ವೆಲ್. ಈಗ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತೀವಿ. ಸುಮಾರು ಒಂದು ವರ್ಷಕ್ಕೆ 1.5 ಕೋಟಿ ಲೀಟರ್ ನೀರು ರೈನ್ ವಾಟರ್ ಸ್ಟೋರ್ ಮಾಡ್ತೀವಿ ಕೆರೆದಲ್ಲಿ. 3 ಕೆರೆ ಇದೆ ನಮಗೆ. ಈಗ ತಾವು ಕೃಷಿ ಪದವೀಧರ ಅಂತ ಹೇಳಿ ಕೇಳಿದೆ. ಕೃಷಿ ಪದವೀಧರಾಗಿ ತಾವು ಒಂದು ಉದ್ದೇಶ ಅಂದರೆ ಕೃಷಿಯನ್ನೇ ಮಾಡಬೇಕು, ಕೃಷಿಯನ್ನೇ ಮಾಡಿ ನಾನು ಚೆನ್ನಾಗಿ ಒಂದು ಉತ್ಪಾದನೆ ಅಥವಾ ಉತ್ಪನ್ನವನ್ನು ತೆಗಿಬೇಕಂತ ಆಸೆಯಿಂದ ಬಂದರು, ಅಥವಾ ಕೆಲವು ಜನ ಕೃಷಿಯನ್ನು ಮುಗಿಸಿದವರು ಉದ್ಯೋಗಕ್ಕಾಗಿ ಅರಿಸಿ ಎಲ್ಲೋ ನೌಕರಿನ ಮಾಡ್ಕೊಂಡಿರ್ತಾರೆ. ತಾವು ಈ ಕಡೆ ಕೃಷಿ ಕಡೆ ಬಂದಿರಲ್ಲ ಯಾಕೆ? ನಾನು 18 ವರ್ಷ ನಾನು BSc ಅಗ್ರಿಕಲ್ಚರ್ ಮುಗಿದ ತಕ್ಷಣ ಒಂದು 18 ವರ್ಷ ಮಲ್ಟಿನ್ಯಾಷನಲ್ ಫರ್ಟಿಲೈಸರ್ ಕಂಪನೀಸ್ದಲ್ಲಿ ಕೆಲಸ ಮಾಡಿದ್ದೀನಿ ಸರ್. ದೊಡ್ಡ ಪೊಸಿಷನಲ್ಲಿ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಕ್ಯಾಡರ್ ಪೊಸಿಷನಲ್ಲಿ ಕೆಲಸ ಮಾಡಿದ್ದೀನಿ.
ಸೊ ಮಾಡಿ ಎಷ್ಟು ವರ್ಷ ನಾವು ಜಾಬ್ ಮಾಡಿದ್ವು, ನಾವು BSc ಅಗ್ರಿಕಲ್ಚರ್ ಓದಿದ್ವಲ್ವಾ, ಓದಿದೀವಿ, ನಾವೇ ಮಾಡ್ಬೇಕು. ನಾವು ಯಾಕೆ ಅಗ್ರಿಕಲ್ಚರ್ ಮಾಡಬಾರ್ದು ಅಂತೇಳಿ ನಾವು ಜಾಬ್ ರಿಸೈನ್ ಮಾಡಿ ಬನ್ನಿ ಒಂದು ಲ್ಯಾಂಡ್ ಪರ್ಚೇಸ್ ಮಾಡಿದ್ವಿ. ಪರ್ಚೇಸ್ ಮಾಡಿದ್ರಿ. ಸೊ ಅಲ್ಲಿಂದ ಡೆವಲಪ್ ಮಾಡ್ತಾ ಒಂದು 32 acres ಬ್ಯೂಟಿಫುಲ್ ಹಾರ್ಟಿಕಲ್ಚರ್ ಫಾರ್ಮ್ ಡೆವಲಪ್ ಮಾಡಿದೆ. ಈಗ 32 ಎಕರೆದಲ್ಲಿ ಏನೇನು ಬೆಳೆಗಳನ್ನ ಹಾಕಿದಿರ್ತಾವ? ಮೇಜರ್ ಮ್ಯಾಂಗೋ ಸರ್, ಡ್ರ್ಯಾಗನ್ ಫ್ರೂಟ್ ಇದೆ. ನಾನು ರಾಯಚೂರು ಡಿಸ್ಟಿಕ್ ಅಲ್ಲಿ ಫಸ್ಟ್ ಫಾರ್ಮರ್ ಟು ಕಲ್ಟಿವೇಟ್ ಡ್ರ್ಯಾಗನ್ ಫ್ರೂಟ್. ಡ್ರ್ಯಾಗನ್ ಫ್ರೂಟ್. ಸೀತಾಫಲ್ ಇದೆ, ಕಸ್ಟರ್ಡ್ ಆಪಲ್, ನೆರೇಳು ಇದೆ, ನೇರಳೆ ಹಣ್ಣು, ನೆಲ್ಲಿಕಾಯಿ ಇದೆ, ಜಾಸ್ಮಿನ್ ಫ್ಲವರ್ಸ್ ಇದೆ. ಸೊ ಕೆಲವೊಂದು ಫಾರೆಸ್ಟ್ ಟ್ರೀಸ್ನು ಇದೆ ಸರ್. ಫಾರೆಸ್ಟ್ರಿ ಹಾಕಿದಿರಿ. ರೋಸ್ ವುಡ್ ಪ್ಲಾಂಟೇಶನ್ಸ್ ಇದೆ. ಅಂದ್ರೆ ಏನದು ಬಾರ್ಡರ್ ಸುತ್ತ ಹಾಕಿದಿರ ಅಥವಾ ಏನೋ ಒಂದು ಪ್ಯಾಚ್ ಅಲ್ಲಿ ಹಾಕಿಬಿಟ್ಟಿದಿರ? ಬಾರ್ಡರ್ ಸುತ್ತು ಟೇಕ್ ಪ್ಲಾಂಟೇಶನ್ಸ್ ಇದೆ. ಟೇಕ್ ಪ್ಲಾಂಟೇಶನ್ 1500 ಟೇಕ್ ಪ್ಲಾಂಟೇಶನ್ಸ್ ಇದೆ. ಒಂದು 300 ರೋಸ್ ವುಡ್ ಪ್ಲಾಂಟೇಶನ್ಸ್ ಇದೆ. ಈಗ ನೋಡ್ರಿ 32 ಎಕರೆದಲ್ಲಿ ತಮ್ಮದು ಸಂಪೂರ್ಣ ಹಣ್ಣಿನ ಬೆಳೆಗಳನ್ನ ಮತ್ತು ಕೆಲವೊಂದು ಈ ವಿಶೇಷವಾಗಿ ಫಾರೆಸ್ಟ್ ಸ್ಪೀಸಿಗಳನ್ನ ಬೆಳೀತಾ ಇದ್ದೀರಿ. ಈ 32 ಎಕರೆ ನೀರಿನ ಅನುಕೂಲತೆಯನ್ನ ರೈನ್ ವಾಟರ್ ಹಾರ್ವೆಸ್ಟ್ ಮಾಡಿದಿರಿ. ಬೋರ್ವೆಲ್ ಎಲ್ಲ ಹೇಗೆ ನೀರು ಚೆನ್ನಾಗಿ ಬರ್ತಾ ಇದೆ ತಮ್ಮದು? ಹೇಗೆ ಬೋರ್ವೆಲ್ ನಮ್ಗೆ ಫಸ್ಟ್ ಪ್ರಾಬ್ಲಮ್ ನೀರಿಂದೇ ದೊಡ್ಡ ಪ್ರಾಬ್ಲಮ್ ಇತ್ತು ಸರ್. ಸೊ ಆ ಪ್ರಾಬ್ಲಮ್ ನೋಡ್ಕೊಂಡೇ ನಾವು ಸ್ಲೋಲಿ ಕೆರೆ ಮಾಡಿಸಿದ್ವಿ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿಸಿದ್ವಿ. ಆಮೇಲೆ ಇನ್ನೊಂದು ದೊಡ್ಡ ಇದು ಏನಂದ್ರೆ ಬೋರ್ವೆಲ್ ರೀಚಾರ್ಜ್ ಪಿಟ್ಸ್ ಅಂತೇಳಿ. ಸೊ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಒಳ್ಳೆ ಸಬ್ಸಿಡಿ ಇದೆ ಇದು. ಸೊ ಅದು ಯೂಸ್ ಮಾಡ್ಕೊಂಡು ಎಲ್ಲ 5 ಬೋರ್ಸ್ ಇದೆ ನಮಗೆ. 5 ಬೋರ್ಸ್ಗೂ ಸೈಂಟಿಫಿಕ್ ಮೆಥಡ್ ಆಗಿ ರೀಚಾರ್ಜ್ ಪಿಟ್ಸ್ ಮಾಡಿದ್ದೇವೆ. ಆವಾಗಿಂದ ನಮ್ಮ ಬೋರ್ಸ್ ಡಿಸ್ಚಾರ್ಜ್ ಭಾರಿ ಚೆನ್ನಾಗಿ ಬರ್ತದೆ. ಎಕ್ಸಲೆಂಟ್, ಭಾರಿ ಚೆನ್ನಾಗಿ ಬರ್ತಾ ಇದೆ. ನಮ್ದು ನೀರಿನಂತೂ ಪ್ರಾಬ್ಲಮ್ ಅಂತೂ ಏನಿಲ್ಲ ನಮ್ಮ ತೋಟದಲ್ಲಿ. ಈಗ ಮ್ಯಾಂಗೋ ಯಾವ್ಯಾವ ತಳಿಗಳನ್ನ ಹಾಕೊಂಡಿರ್ತಾವ? ಮೇಜರ್ ಬನೇಶನ್ ಸರ್, ಬೆನೇಶನ್ 20 ಎಕರೆ ಬನೇಶನ್ ಇದೆ, ಒಂದು 4 ಎಕರೆ ದಶೇರಿ ಇದೆ. ದಶೇರಿ. ಹೇಗೆ ಬೆನೇಶನ್ ಮತ್ತು ದಶೇರಿ ಹೇಗೆ ಬರ್ತಾ ಇದ್ದಾವೆ ನಮ್ಮ ರಾಯಚೂರು ಒಂದು ಹವಾಮಾನಕ್ಕೆ? ಚೆನ್ನಾಗಿ ಬರ್ತಾ ಇದೆ ಸರ್, ಚೆನ್ನಾಗಿ ಬರ್ತಾ ಇದೆ. ಈಲ್ಡಿಂಗ್ ಚೆನ್ನಾಗಿದೆ. ಈಗ ನಾರ್ಮಲ್ ಆವರೇಜ್ ಈಲ್ಡಿಂಗ್ ಪರ್ ಎಕರೆ ಅಂದ್ರೆ ಒಂದು 2 to 2.5 tons ಈಸ್ ಗುಡ್ ಹಾರ್ವೆಸ್ಟ್ ಸರ್ ಅದು. ಈಗ ನಮ್ಗೆ ಆಲ್ರೆಡಿ ವಿ ರೀಚ್ಡ್ ಅಬೌಟ್ 1.4 to 1.5 tons ಪ್ರೊಡಕ್ಷನ್ ಲೆವೆಲ್. ಎಷ್ಟು ವರ್ಷದ ಗಿಡಗಳು ನಿಮ್ದು? ಈಗ ನಮ್ದು 10 ವರ್ಷ ಗಿಡ ಸರ್. 10 ವರ್ಷದ ಗಿಡ. ಹೇಗೆ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇದೆಯಾ ಗಿಡ? ಹೇಗೆ ಏನು ಸಮಸ್ಯೆ ಬರ್ತಾ ಇದೆ ಮಾವಿನ ಬೇಸಾಯದಲ್ಲಿ ನಿಮಗೆ ಬರ್ತಕ್ಕಂಥ ಪ್ರಮುಖ ಸಮಸ್ಯೆ ಈ ಭಾಗದಲ್ಲಿ? ಈ ಭಾಗದಲ್ಲಿ ಸಮಸ್ಯೆ ಅಂದ್ರೆ ನಿಮ್ಮ ತೋಟದಲ್ಲಿ ವಿಶೇಷವಾಗಿ ನಾವು ಟೋಟಲಿ ಆರ್ಗಾನಿಕ್ ಕಲ್ಟಿವೇಶನ್ ಮಾಡ್ತೀವಿ ಸರ್. ಸಾವಯವ. ಡೋಂಟ್ ಯೂಸ್ ಎನಿ ಕೆಮಿಕಲ್ ಫರ್ಟಿಲೈಸರ್ಸ್ ಆಗಲಿ ಪೆಸ್ಟಿಸೈಡ್ಸ್ ಆಗಲಿ ನಾವು ಯೂಸ್ ಮಾಡಲ್ಲ. ಹಾಕುದೇ ಇಲ್ಲ, ಬಿಲ್ಕುಲ್ ಇಲ್ವೇ ಇಲ್ಲ. ಝೀರೋ. ಬಿಗಿನಿಂಗ್ ಅಲ್ಲಿ ಏನಾನ ಗಿಡ ಚಿಕ್ಕದಾಗಿದ್ದಾಗ ಸ್ವಲ್ಪ ಏನಾನ ಕಾಂಪ್ಲೆಕ್ಸ್ ಫರ್ಟಿಲೈಸರ್ಸ್ ಹಾಕಿದೀವಿ. ಬಟ್ ಒಂದ್ಸಾರಿ ಈಲ್ಡಿಂಗ್ ಲೆವೆಲ್ಗೆ ಬಂದ್ಮೇಲೆ ಲಾಸ್ಟ್ 4 years ಇಂದ ವಿ ಟೋಟಲಿ ಸ್ಟಾಪ್ಡ್ ಆರ್ಗಾನಿಕ್ ಕೆಮಿಕಲ್ ಫರ್ಟಿಲೈಸರ್ಸ್ ಆರ್ ಪೆಸ್ಟಿಸೈಡ್ಸ್. ಸೊ ಅದಕ್ಕೂ ನಾವು ಜೀವಾಮೃತ ಅಂತ ಹೇಳಿ ಲಿಕ್ವಿಡ್ ಫರ್ಟಿಲೈಸರ್ಸ್, ಆರ್ಗಾನಿಕ್ ಲಿಕ್ವಿಡ್ ಫರ್ಟಿಲೈಸರ್ ನಾವೇ ತಯಾರು ಮಾಡ್ತೀವಿ. ನಮ್ಮ ತೋಟದಲ್ಲಿ ಒಂದು 60,000 ಲೀಟರ್ಸ್ ಮಾಡುವಂತ ಕೆಪಾಸಿಟಿ ಟ್ಯಾಂಕ್ಸ್ ಇದೆ ನಮ್ಮ ಹತ್ರ. 60,000 ಸಿಮೆಂಟ್ ಟ್ಯಾಂಕ್ ಮಾಡಿಸ್ಬಿಟ್ರಿ? ಸಿಮೆಂಟ್ ಟ್ಯಾಂಕ್ಸ್ 60,000 ಲೀಟರ್ ಹಿಡಿತದ? 60,000 30,000 ಲೀಟರ್ಸ್ 30,000 2 ಟ್ಯಾಂಕ್ ಮಾಡಿರಿ. ಒಂದು ರೆಡಿ ಆದ್ಮೇಲೆ ಸೆಕೆಂಡ್ ಸ್ಟಾರ್ಟ್ ಮಾಡ್ತೀವಿ. ಹೇಗೆ ಅಲ್ಲಿ ಜೀವಾಮೃತ ಹೇಗೆ ಮಾಡ್ತಿರ್ತಾರೆ ಟ್ಯಾಂಕ್ ಅಲ್ಲಿ? ಸೊ ಅದರಲ್ಲಿ ಕೌ ಯೂರಿನ್ ನಮ್ಮ ಹತ್ರ ಗಿರ್ ಕೌಸ್ ಇದೆ ಸರ್, ಒಂದು 15 ಗಿರ್ ಕೌಸ್ ಇದೆ. 15 ಗಿರ್ ತಳಿ ಆಕಳು? ಆಕಳ. ಸೊ ಅದರಿಂದ ಯೂರಿನ್ ಕಲೆಕ್ಟ್ ಮಾಡ್ತೀವಿ. ಡೈರೆಕ್ಟ್ ಕೌ ಯೂರಿನ್ ಪಾಸ್ ಮಾಡಿದೆ ಅಂದ್ರೆ ದಟ್ ಟ್ಯಾಂಕ್ ಅಲ್ಲಿ ಹೋಗ್ಬಿಡುತ್ತೆ, ಟ್ಯಾಂಕಿಗೆ ಹೋಗ್ಬಿಡುತ್ತೆ, ನ್ಯಾಚುರಲ್ ಆಗಿ ಟ್ಯಾಂಕ್ ಹೋಗ್ಬಿಡುತ್ತೆ. ಅಂದ್ರೆ ಆ ಟೈಪ್ ಪೈಪ್ ಸಿಸ್ಟಮ್ಸ್ ಎಲ್ಲ ಸೆಟ್ ಮಾಡ್ಕೊಂಡಿದ್ದೀವಿ. ಸೊ ಕೌ ಡಂಗ್ ಅದಕ್ಕೂ ಜಾಗ್ರಿ ಅದು ಪ್ರಮಾಣ ಇರ್ತದೆ ಸರ್. 30,000 ಲೀಟರ್ಸ್ಗೆ ಎಷ್ಟು kg ಕೌ ಡಂಗ್, ಎಷ್ಟು ಲೀಟರ್ ಯೂರಿನ್, ಎಷ್ಟು ಜಾಗ್ರಿ ಅಂತೇಳಿ ಆ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಡೈಲಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಸ್ಟಿರ್ ಮಾಡ್ತಾ ಇರ್ಬೇಕು ಸರ್. ಅದು ಹೇಗೆ ಮಷೀನ್ ಇಂದ ಮಾಡಿಸ್ತೀರಾ ಅಥವಾ? ಅದು ನಾವು ಮಿಷನ್ ಸೆಟ್ ಮಾಡಿದೀನಿ. ಮಷೀನ್ ಸೆಟ್ ಮಾಡಿಬಿಟ್ರಿ? ಪ್ರೆಷರ್ ಪೈಪ್ ಇಂದ. ಯಾಕಂದ್ರೆ 30,000 ಲೀಟರ್ಸ್ ಮ್ಯಾನ್ಯುಯಲ್ ಆಗೋದಿಲ್ಲ ಅದಕ್ಕೆ. ಸೊ ಅದರಲ್ಲಿ ಪ್ರೆಷರ್ ಇದು ಇಷ್ಟ ಹಾಕಿದೀವಿ ಮಿಷನ್ಸ್. ಸೊ ಅದರಿಂದ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಮಾರ್ನಿಂಗ್ ಅಂಡ್ ಈವ್ನಿಂಗ್, ಮಾರ್ನಿಂಗ್ ಒಂದು 15 ನಿಮಿಷ, ಈವ್ನಿಂಗ್ ಒಂದು 15 ನಿಮಿಷ ಸ್ಟಿರ್ ಮಾಡಿದೀವಿ ಅಂದ್ರೆ ಸಾಕದು. ಎಷ್ಟು ದಿವಸ ರೆಡಿ ಆಗುತ್ತದೆ? ಒಂದು 7 to 8 days ಅಲ್ಲಿ ರೆಡಿ ಆಗುತ್ತೆ ಸರ್. ಅದನ್ನ ಜೀವಾಮೃತವನ್ನ ಏನ್ ಮಾಡ್ತೀರಿ ಮತ್ತೆ? ಈಗ 30,000 ಲೀಟರ್ ಹಂಗೆ ಕಂಟಿನ್ಯೂಸ್ ಬರ್ತಾ ಇರ್ತಿ ನಿಮಗೆ? ಹೌದು ಸರ್. ಅದು ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಪದ್ಧತಿ, ಇಲ್ಲಿ ಈ ಜೀವಾಮೃತ ಟ್ಯಾಂಕ್ ಅಲ್ಲಿ ಮೋಟರ್ ಆನ್ ಮಾಡಿದೀವಿ ಅಂದ್ರೆ ಅದು ನಮ್ಮ ರೆಗ್ಯುಲರ್ ಇರಿಗೇಷನ್ ಹಬ್ ಅಂತ ಒಂದಿದೆ ಕೆರೆ.
ಅಲ್ಲಿ ಹೋಗಿ ಆ ನೀರಲ್ಲಿ ಮಿಕ್ಸ್ ಆಗುತ್ತೆ, ಕೆರೆ ನೀರಲ್ಲಿ ಮಿಕ್ಸ್ ಆಗುತ್ತೆ. ಕೆರೆ ನೀರಲ್ಲಿ ಮಿಕ್ಸ್ ಮಾಡ್ತೀವಿ. ಇಲ್ಲ ಅಂದ್ರೆ ನಮ್ಮ ಹತ್ರ ಒಂದು 4000 ಲೀಟರ್ಸ್ ಟ್ರಾಕ್ಟರ್ ಟ್ಯಾಂಕರ್ ಇದೆ, ಅದು ತುಂಬಿಸ್ಕೊಂಡು ಹೋಗಿ ಗಿಡಕ್ಕೆ ಒಂದು 50 ಲೀಟರ್ಸ್ 60 ಲೀಟರ್ಸ್ ಡ್ರಿಂಚಿಂಗ್ ಮಾಡ್ತಾ ಇರ್ತೀವಿ. 40 ಲೀಟರ್ 50 ಲೀಟರ್ ಹಾಕಿಬಿಡೋದು ಒಂದು ಗಿಡಕ್ಕೆ. ಹೌದು. ಅಂದ್ರೆ ನೀವು ಆಕಳಿಂದ ಬರ್ತಕ್ಕಂಥ ಗೋಮೂತ್ರ ಮತ್ತು ಏನು ಸೆಗಣಿ ಹೌದು ಸರ್. ಅದನ್ನ ನೇರವಾಗಿ ಗಿಡಗಳಿಗೆ ಗೊಬ್ಬರವಾಗಿ ಹಾಕೋದಿಲ್ಲ, ಜೀವಾಮೃತ ಮಾಡೇ ಹಾಕ್ತಾರೆ ಎಲ್ಲ. ಜೀವಾಮೃತ ಮಾಡೇ ಹಾಕ್ತೀನಿ ಸರ್. ಸಂಪೂರ್ಣ ಸಗಣಿ ಮತ್ತು ಎಷ್ಟು 15 ಆಕಳಿಂದ ಬರ್ತಕ್ಕಂಥದ್ದೆಲ್ಲ ಸಂಪೂರ್ಣ ಜೀವಾಮೃತ ಆಗುತ್ತೆ. ಎಷ್ಟು ಬೇಕು ಅಷ್ಟು ಯೂಸ್ ಮಾಡ್ತೀನಿ ಸರ್. ಮಿಕ್ಕಿದ್ದೆಲ್ಲ ಫಾರ್ಮ್ಯಾಟ್ ಮ್ಯಾನ್ಯೂರ್ ಮಾಡ್ತೇವೆ. ಮ್ಯಾನ್ಯೂರ್ ಮಾಡ್ತಾರೆ. ಅಂದ್ರೆ ಎಲ್ಲ ಇದಕ್ಕೂ ಯೂಸ್ ಆಗಲ್ಲ. ಆಗೋದಿಲ್ಲ. ಸ್ವಲ್ಪ ಎಕ್ಸಸ್ ಏನಿರ್ತದಲ್ವ ಅದೆಲ್ಲ ಕಾಂಪೋಸ್ಟಿಂಗ್ ಮಾಡಿ ಫಾರ್ಮ್ಯಾಟ್ ಮ್ಯಾನ್ಯೂರ್ ಮಾಡ್ತೇವೆ. ಅಂದ್ರೆ ಜೀವಾಮೃತ ನೀವು ಭೂಮಿಗೆ ಹಾಕ್ಲಿಕ್ಕೆ ಮತ್ತು ಸಿಂಪರಣೆ ಮಾಡ್ಲಿಕ್ಕೆ ಏನಾದ್ರು ಬಳಸ್ತಾರ? ಜೀವಾಮೃತ ಸಿಂಪರ್ನೂ ಮಾಡ್ತೀನಿ ಸರ್. ಸಿಂಪರ್ನೂ ಮಾಡ್ತೇವೆ. ಅದರಿಂದ ಸ್ವಲ್ಪ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ಸರ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಅದರಲ್ಲಿ ಮ್ಯಾಂಗನೀಸ್ ಆಗಲಿ, ಜಿಂಕ್ ಆಗಲಿ, ಐರನ್ ಆಗಲಿ ಮೈಕ್ರೋ ಪ್ರಮಾಣದಲ್ಲಿ ಇರ್ತದೆ. ಅದನ್ನು ಸ್ಪ್ರೇ ಮಾಡಿದ ರೀತಿಯಿಂದ ಸ್ವಲ್ಪ ಗಿಡಕ್ಕೆ ಯೂಸ್ ಆಗ್ತಾ ಇದೆ. ಈಗ 15 ಗಿರ್ ಆಕಳುಗಳಿದಾವೆ, ಮತ್ತೆ ಜೊತೆಗೆ ತಮ್ಮದು ಬೇರೆ ಬೇರೆ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಇದೆಯಾ? ಕುರಿ ಸಾಕಾಣೆ ಇದೆ ಸರ್, ಕೋಳಿ ಸಾಕಾಣೆ ಇದೆ. ಎಷ್ಟೆಷ್ಟು? ನಾಟಿ ಕೋಳಿ ಯಾವಾಗಲೂ ನಮ್ಮ ಹತ್ರ ಒಂದು 500 ನಾಟಿ ಕೋಳಿ ಇರ್ತದೆ ಸರ್. ನಾಟಿ ಕೋಳಿ? ಹೌದು. ಅದರಿಂದ ಬರೋ ಮೊಟ್ಟೆನೂ ಸೇಲ್ ಮಾಡ್ತೇವೆ, ಎಗ್ಸ್. ಅದು ನಮ್ದೆಲ್ಲ ಹೋಮ್ ಡೆಲಿವರಿ ಸರ್. ನಮ್ಗೊಂದು 3000 ಕಸ್ಟಮರ್ ಬೇಸ್ ಇದೆ ರಾಯಚೂರಲ್ಲಿ. ರಾಯಚೂರಾಗಲಿ, ಸುತ್ತಮುತ್ತ ಒಂದು ಬಳ್ಳಾರಿ ಡಿಸ್ಟಿಕ್ ಆಗಲಿ, ಸಿಂಧನೂರ್, ಇದೆಲ್ಲ ನಮ್ಗೊಂದು 3000 ಕಸ್ಟಮರ್ ಬೇಸ್ ಇದೆ. ಎಲ್ಲ ಎಡ್ಯುಕೇಟೆಡ್ ಎಂಪ್ಲಾಯೀಸ್ ಆಗಲಿ, ಡಾಕ್ಟರ್ಸ್ ಆಗಲಿ ನಮ್ಮ ಹತ್ರನೇ ಪರ್ಚೇಸ್ ಮಾಡ್ತಾರೆ. ಏನಂದ್ರೆ ಹೋಮ್ ಡೆಲಿವರಿ ನಮ್ಗೆ ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಆಗ್ಬಿಡ್ತಾರೆ, ಇವತ್ತು ನಮ್ಗೊಂದು 10 kg ಮ್ಯಾಂಗೋ ಬೇಕು, 1-2 kg ಚಿಕನ್ ಬೇಕು, ಇಲ್ಲಾಂದ್ರೆ ಒಂದು ಟ್ರೇ ಆಫ್ ಎಗ್ಸ್ ಬೇಕಂತೇಳಿ ನಮ್ಗೆ ಆನ್ಲೈನ್ ಆರ್ಡರ್ ಮಾಡ್ಬಿಡ್ತಾರೆ. ನಮ್ಮ ಹುಡುಗರು ಇರ್ತಾರೆ, ಅವ್ರು ಹೋಗಿ ಮನೆಗೆ ಡೆಲಿವರಿ ಮುಟ್ಟಿಸಿ ಕ್ಯಾಶ್ ಆನ್ ಡೆಲಿವರಿ ಬೇಸಿಸ್. ಅಂದ್ರೆ ಈ ಕೋಳಿಯಿಂದ ತಾವು ಮೊಟ್ಟೆ ಮಾರಾಟ ಮಾಡ್ತಾ ಇದ್ದೀರಿ ಮತ್ತು ಜೊತೆಗೆ ಚಿಕನ್ ಮಾರ್ತಾ ಇದ್ದೀರಿ? ಸಂಡೇ ಚಿಕನ್, ನಾಟಿ ಕೋಳಿ ಚಿಕನ್. ನಾಟಿ ಕೋಳಿ? ಹೌದು ಸರ್. ಅದೇ ನೀವು ಚಿಕನ್ ಅಂದ್ರೆ ರೆಡಿ ಟು ಈಟ್ ಅಥವಾ ರೆಡಿ ಟು ಕುಕ್? ರೆಡಿ ಟು ಕುಕ್ ಸರ್. ರೆಡಿ ಟು ಕುಕ್? ಹೌದು ಸರ್. ರೆಡಿ ಟು ಈಟ್ ಮಾಡಲ್ಲ? ರೆಡಿ ಟು ಈಟ್ ಮಾಡಲ್ಲ, ಇನ್ನು ಆ ಲೆವೆಲ್ಗೆ ಹೋಗಿಲ್ಲ ಸರ್. ಹೋಗಿಲ್ಲ. ಅದನ್ನು ಐಡಿಯಾ ಇದೆ. ಈಗ ರೆಡಿ ಟು ಕುಕ್ ಅಂತಕ್ಕಂದ್ರೆ ಏನು ವಿಶೇಷತೆ, ಹೇಗೆ ಅದನ್ನ ಎಲ್ಲ ಮಾಡ್ತೀರಿ ಪ್ರೊಸೆಸ್? ಈ ನಮ್ಗೂ ಸಾಟರ್ಡೆ ಈವ್ನಿಂಗ್ ತನಕ ಯಾರ್ಯಾರು ಆರ್ಡರ್ ಬರ್ತವೆ, ಆ ಆರ್ಡರ್ಸ್ ಎಲ್ಲ ಅಷ್ಟು ಸಪೋಸ್ ಒಂದು 100 kg ಆರ್ಡರ್ ಬಂತಂದ್ರೆ ಸಂಡೇ ಮಾರ್ನಿಂಗ್ ಬೈ 6 o'clock ಅದೆಲ್ಲ ನಾಟಿ ನಮ್ಮ ವಿಲೇಜಲ್ಲಿ ಹೆಂಗೆ ಕಟ್ ಮಾಡಿ, ಕೋಳಿನ ಕಟ್ ಮಾಡಿ, ಡ್ರೆಸ್ಸಿಂಗ್ ಮಾಡಿ, ಅರಸಿನ ಪೌಡರ್ ಹಚ್ಚಿ ಕ್ಲೀನ್ ಮಾಡಿಸಿ, ಕಟ್ ಮಾಡಿ, ಏನಂತಾರೆ ಸರ್, ಕಟ್ಟಿಗೆ ಮೇಲೆ ಸುತ್ತಿ ಬಂದ್ ಮಾಡಿ, ನೆಕ್ಸ್ಟ್ ಪೀಸಸ್ ಕಟ್ ಮಾಡಿ ಒಂದು ಏರ್ ಟೈಟ್ ಪ್ಲಾಸ್ಟಿಕ್ ಕಂಟೈನರ್ಸ್ ಅಲ್ಲಿ ಪ್ಯಾಕ್ ಮಾಡ್ತೀನಿ ಸರ್. 1 kg ಮಿನಿಮಮ್ ಆರ್ಡರ್. 1 kg ಎಲ್ಲ 1 kg ಬಾಕ್ಸಸ್ ಪ್ಯಾಕ್ ಮಾಡಿ, ನೀವು ನಂಬಲ್ಲ, ಮಾರ್ನಿಂಗ್ ಬೈ 8 o'clock, ಬಿಫೋರ್ 8 o'clock ವಿಲ್ ಗಿವ್ ಡೆಲಿವರಿ ಇನ್ ದ ಹೌಸಸ್. ಎಲ್ಲ ಅವತ್ತು ಹೋಗ್ಬಿಡತ್ತದು. 8 ಗಂಟೆ ಒಳಗಡೆ, 8:30 ಒಳಗಡೆ ನಾವು ಡೆಲಿವರಿನೇ ಕೊಟ್ಬಿಡ್ತೀವಿ ಸಂಡೇ. ಈಗ ಗಿರ್ ಆಕಳ ಹಾಲನ್ನು ಮಾರಾಟ ಮಾಡ್ತಾ ಇದ್ರೆ? ಹಾಲು ನಮ್ದು ಸೆಕೆಂಡರಿ ಬಿಸ್ನೆಸ್ ಸರ್. ಅದು ನಮ್ದು ಮೇಜರ್ ಪರ್ಪಸ್ ಆಫ್ ಸಾಕಾಣಿಕೆ, ಜೀವಾಮೃತ ಮಾಡ್ಲಿಕ್ಕೆ. ಬಟ್ ಇದರಿಂದ ನಮ್ಗೆ ಡೈಲಿ ಒಂದು 35-38 ಲೀಟರ್ ಮಿಲ್ಕ್ ಬರ್ತಾ ಇದೆ. ಸೊ ಅದನ್ನು ನಾವೇನಂದ್ರೆ ಹೋಮ್ ಡೆಲಿವರಿ ಕೊಡ್ತಾ ಇದ್ವಿ ಗ್ಲಾಸ್ ಬಾಟಿಲ್ಸ್ ಅಲ್ಲಿ. 1 ಲೀಟರ್ ಗ್ಲಾಸ್ ಬಾಟಿಲ್ಸ್ ಅಲ್ಲಿ. ಸೊ ಅದ ಹೆಂಗಂದ್ರೆ, ಸಪೋಸ್ ತಾವು ಪರ್ಚೇಸ್ ಮಾಡಿ ನಮ್ಮ ಹತ್ರ ಕಸ್ಟಮರ್ ಅಂದ್ರೆ ನಿಮ್ಗೊಂದು ನಂಬರ್ ಕೊಟ್ಬಿಡ್ತೀವಿ. ಸಪೋಸ್ ನಿಮ್ ನಂಬರ್ 4 ಅಂದ್ರೆ ಗ್ಲಾಸ್ ಬಾಟಿಲ್, 2 ಗ್ಲಾಸ್ ಬಾಟಿಲ್ಸ್ ಮೇಲೆ 4ನೇ ನಂಬರ್ ಇರ್ತದೆ. ಇವತ್ತು ನಿಮ್ಗೊಂದು ಬಾಟಿಲ್ ತಂದು ಕೊಟ್ಬಿಡ್ತೀವಿ. ನೆಕ್ಸ್ಟ್ ಡೇ ಇನ್ನೊಂದು ಬಾಟಿಲ್ ನಮ್ಮ ಹತ್ರ ಇರ್ತದಲ್ಲ, ಆ ಬಾಟಿಲ್ ನಿಮ್ಗೆ ಕೊಟ್ಟಿದ ಮೇಲೆ ನಿನ್ನೆ ಕೊಟ್ಟಿರೋ ಬಾಟಿಲ್ ಕ್ಲೀನ್ ಮಾಡಿ ತಾವೇ ಕೊಡ್ಬೇಕು ನಮಗೆ. ಯಾಕಂದ್ರೆ ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್. ಯಾಕಂದ್ರೆ ಬಾಟಿಲ್ ಕ್ಲೀನ್ಲಿನೆಸ್, ಅವರೇ ಕ್ಲೀನ್ ಅವ್ರು ಏನ್ ಕ್ಲೀನ್ ಮಾಡ್ತಾ ಇದ್ರು, ಯಾವ ನೀರು ಕ್ಲೀನ್ ಮಾಡ್ತಾರೋ ಇಲ್ಲೋ ಇಲ್ಲನೋ, ಯಾವ ಟೈಪ್ ಸೋಪ್ ಯೂಸ್ ಮಾಡ್ತಾ ಇದ್ರು ಅನ್ನೋದು ಕಸ್ಟಮರ್ ಮೈಂಡ್ ಅಲ್ಲಿ ಇರ್ತದೆ. ಸೊ ಆ ಪ್ರಾಬ್ಲಮ್ ಇರಬಾರ್ದು ಅಂತ ಹೇಳಿ ಅವ್ರಿಗೆ ಆಪ್ಷನ್ ಕೊಟ್ಟಿದ್ದಾರೆ. ಅವ್ರದೇ ನಮ್ಮದೇ ಪಾತ್ರೆ, ಹಾಲು ನಿಮ್ಮ ಹಾಲು ಮಾತ್ರ ನಿಮ್ದು, ಹಾಲು ಮಾತ್ರ ನಮ್ದು. ಅವರೇ ಸ್ವಚ್ಛ ಮಾಡಿ ಕೊಡ್ಬೇಕು. ಡೈಲಿ ಗ್ಲಾಸ್ ಬಾಟಲ್ ಅಲ್ಲಿ ಒಂದು ಡೈಲಿ 35 to 38 ಲೀಟರ್ಸ್ ಮಿಲ್ಕ್ ನು ಸೇಲ್ ಮಾಡ್ತಾ ಇದ್ದೀವಿ. ಹೇಗೆ ಮಿಲ್ಕ್ ಬಹಳಷ್ಟು ಕಾಸ್ಟ್ಲಿ ಅಂತ ಹೇಳ್ತಿರ್ತಾರಲ್ಲ? ಹೌದು ಸರ್. ಅದೇ ನಾರ್ಮಲಿ ಸಿಟೀಸ್ ದಲ್ಲಿ 120 to 150 rupees ತನಕ ಹೋಗ್ತಾ ಇದೆ, ಚೆನ್ನೈ, ಹೈದರಾಬಾದ್, ಬ್ಯಾಂಗ್ಳೂರ್ದಲ್ಲಿ. ಬಟ್ ಇಲ್ಲೆಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ವಾ, 70 rupees ಲೀಟರ್ ಡೋರ್ ಡೆಲಿವರಿ ಕೊಡ್ತಾ ಇದ್ದಾರೆ. ಹೇಗೆ ಮತ್ತೆ ಈಗ ಆಕಳ ಆಯ್ತು, ಈಗ ಕುರಿ ಸಾಕಾಣಿಕೆನೂ ಅದ ಅಂತಂದ್ರೆ ತಮ್ಮದು? ಕುರಿ ಸಾಕಾಣಿಕೆ ನಮ್ದೆಲ್ಲ ಒಂದು 50-100 ಕುರಿ ತರ್ತೀವಿ ಸರ್. ಸಣ್ಣ ಅಂದ್ರೆ ಟಗರ್ ಮರಿನಾ? ಟಗರ್ ಮರಿ. ಹೌದು ಸರ್.
ತಂದು ಫಾರ್ಮಲ್ಲಿ ಬಿಟ್ಬಿಡ್ತೀವಿ, ನಿಮ್ಮ ಮ್ಯಾಂಗೋ ಫಾರ್ಮಲ್ಲೇ ಬಿಟ್ಟು ಮ್ಯಾಂಗೋ ಫಾರ್ಮಲ್ಲೇ ಬಿಟ್ಬಿಡ್ತೀವಿ. ಹ್ಮ್ ಅದು ಮಾರ್ನಿಂಗ್ ಟು ಈವ್ನಿಂಗ್ ಗ್ರೇಸಿಂಗ್ ಮಾಡಿ ಸಾಯಂಕಾಲಕ್ಕೆ ಬನ್ನಿ ಶೆಡ್ಡಲ್ಲಿ ಎಷ್ಟು ತಗೊಳ್ತದೆ. ಹ್ಮ್ ಸೊ ಒಂದು 5-6 ತಿಂಗಳದಲ್ಲೇ ದೊಡ್ಡದಾಗುತ್ತೆ ಸರ್. ನಾವು 3.5 ಇಂದ 4 ತಿಂಗಳದು ಮರಿ ತರ್ತೀವಿ ನಾವು. ಹ್ಮ್ 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 ಅದು ನಮ್ಮ ಹತ್ರ ಒಂದು 5 to 6 ಮಂತ್ಸಲ್ಲಿ ಒಂದು ದೊಡ್ಡದಾಗುತ್ತೆ. ಆದಮೇಲೆ ನಾವೇನು ಬ್ರೀಡಿಂಗ್ ಏನು ಮಾಡಲ್ಲ ಸರ್, ಓನ್ಲಿ ಫ್ಯಾಟ್ನಿಂಗ್. ಫ್ಯಾಟ್ನಿಂಗ್ ಅಂದ್ರೆ ಕೊಬ್ಬಿಸೋದು. ಹಾಂ, ದೊಡ್ಡದಾದ್ಮೇಲೆ ನಮ್ಮ ಸುತ್ತಮುತ್ತ ರೈತರು ಹ್ಮ್ ಏನನ್ನ ಜಾತ್ರೆ ಗೀತ್ರ ಆಯ್ತಂದ್ರೆ ಬಂದು ತಗೊಂಡೋಗಿ ಅಂದ್ರೆ ಒಂದು 6 ತಿಂಗಳ ತನಕ ಮೇಯಿಸ್ತಿರೋದನ್ನ ಕೊಬ್ಬಿಸ್ತೀರಿ. 5 to 6 ಮಂತ್ಸ್. 5 to 6 ಮಂತ್. ಹೌದು ಸರ್, 5 ರಿಂದ 6 ತಿಂಗಳ ತನಕ. ಹೇಗೆ ನಿಮಗೆ ಎಷ್ಟು ಅಲ್ಲಿ ಲಾಭ ಸಿಗುತ್ತೆ? ಅದು ₹1 ಲಾಭ ಸರ್. ಒಂದಕ್ಕೊಂದು 500. ನೀವು 5,000 ಕೊಡ್ತಂದ್ರೆ ಮತ್ತೆ ₹5,000 ಲಾಭ ಸಿಗುತ್ತೆ. ಹೌದು ಸರ್. ಇದೆಲ್ಲ ಏನಂದ್ರೆ ನಮ್ಮ ಖರ್ಚೆಲ್ಲ ಹೋಗ್ಬಿಡುತ್ತೆ ಸರ್ ಇದರಿಂದ. ಹಾ 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 ಸೊ ಬರೇ ಹಾರ್ಟಿಕಲ್ಚರ್ ಫ್ರೂಟ್ಸ್ ಇಂದ ಬರೋದು. ಈ ವರ್ಷ ಬೋರ್ವೆಲ್ನು ಡಿಸ್ಚಾರ್ಜ್ ಬಹಳ ಕಮ್ಮಿ ಆಗಿದೆ ಸರ್, ಅರ್ಧಕ್ಕರ್ಧ ಕಮ್ಮಿ ಆಗಿದೆ. ರೈನ್ ವಾಟರ್ ಹಾರ್ವೆಸ್ಟಿಂಗ್ನು ಪ್ರಾಪರ್ ಆಗಿ ಆಗಿಲ್ಲ ಈ ವರ್ಷ. ಹ್ಮ್ ಮೇ ಜೂನಲ್ಲೇನೋ 1-2 ಮಳೆ ಬಂತು, ಒಂದು ಅರ್ಧಂಬರ್ಧ ನೀರು ಬಂತು ಕೆರೆಕು. ಅದನ್ನು ಸ್ವಲ್ಪ ಯೂಸ್ ಮಾಡಿದೀವಿ, ಸ್ವಲ್ಪ ಇವಾಪ್ರೇಷನ್ ಲಾಸಸ್ ಆಗಿದೆ. ಹೌದು. ಈಗ ನೆಕ್ಸ್ಟ್ ಸುಮಾರು ಒಂದು 4-5 ತಿಂಗಳಿಂದ ಮಳೆನೂ ಇಲ್ಲ, ಈ ಬಿಸಿಲ್ಕಿ ಬೋರ್ಸ್ನು ಡಿಸ್ಚಾರ್ಜ್ ಪ್ರಾಪರ್ ಆಗಿ ಆಗ್ತಾ ಇಲ್ಲ. ಈ ವರ್ಷ ಸಿವಿಯರ್ ಸ್ಕೇರ್ಸಿಟಿ ಇದೆ ಸರ್ ನೀರು. ಈಗ ತಾವು ನೆಲ್ಲಿಕಾಯಿ ಹಾಕಿದ್ವಿ ಅಂತಂದ್ರೆ ಕಾಡು ನೆಲ್ಲಿ, ಹೌದು ಸರ್. ಹೇಗೆ ಅದು ಮಾರಾಟ ಮಾಡ್ತಾ ಇದ್ದೀರಿ? ಅದರಿಂದ ಯಾವ ರೀತಿ ಲಾಭ ಆಗ್ತಾ ಇದೆ ತಮಗೆ? ನೆಲ್ಲಿಕಾಯಿ ಬಹಳಷ್ಟು ಮಾರುಕಟ್ಟೆ ಇಲ್ಲ ಅಂತ ಹೇಳ್ತಿರ್ತಾರೆ ರೈತರೆಲ್ಲ, ಎಲ್ಲಿ ಹಾಕಿದ್ರು ಯಾರು ತಗೊಳ್ಳಲ್ಲ ಅದನ್ನ ಅಂತ ಹೇಳಿ. ನೀವು ಹೇಗೆ ಮಾಡ್ತಿದ್ರಿ? ಎಷ್ಟು ಗಿಡ ಇದೆ ತಮ್ಮದು? ಎಷ್ಟು ಉತ್ಪಾದನೆ ಆಗುತ್ತೆ? ನಮ್ಮ ಹತ್ರ ಒಂದು 500 ಗಿಡ ಇದೆ ಸರ್. 500 ಗಿಡದಲ್ಲಿ ಒಂದು 350 ಪ್ಲಾಂಟ್ಸ್ ಫರ್ ಕಾಯಿ ಬರ್ತಾ ಇದೆ. ಹ್ಮ್. ಸೊ ಅಂದ್ರೆ ಈಗ ಸಣ್ಣ ಗಿಡ ಈಗ ಸ್ಟಾರ್ಟ್ ಆಗಿ ಒಂದು 2 years ಆಗಿದೆ. ಒಂದೊಂದು ಗಿಡದಿಂದ ಒಂದು 15 to 25 kg ತನಕ ಬರ್ತಾ ಇದೆ ಸರ್ ಈ ಸದ್ಯಕ್ಕೆ ಪ್ರೊಡಕ್ಷನ್. ಸೊ ಅದೆಲ್ಲ ನಾವು ನಮ್ಮ ಕನ್ಸ್ಯೂಮರ್ ಅವ್ರನ್ನ ಪಿಕಿಲ್ ಮಾಡ್ಕೊಳ್ತಾರೆ. ಅವ್ರು ಯಾರ್ಯಾರು ಬೇಕೋ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡ್ತಾ ಇದ್ದೀವಿ, ಅವ್ರಿಗೆ ಸಪ್ಲೈ ಮಾಡ್ತಾ ಇದೀವಿ. ಮಿಕ್ಕಿದ್ದೆಲ್ಲ ಮಾರ್ಕೆಟ್ಗೆ ಹೋಗುತ್ತೆ ಸರ್. ಅಂದ್ರೆ ನೇರವಾಗಿ ನೆಲ್ಲಿಕಾಯಿನ ಮಾರಾಟ ಮಾಡಿಬಿಡ್ತೀರಿ? ಹೌದು ಸರ್. ಹೇಗೆ ರೇಟ್ ಅದು ಸಿಗ್ತಾ ಇದೆ ಮಾರ್ಕೆಟಲ್ಲಿ? ಅದು 35 ಇಂದ 40 ರೂಪೀಸ್, 50 ರೂಪೀಸ್ ತನಕ ಸಿಗುತ್ತೆ ಸರ್ ಒಂದು ಕೆಜಿಗೆ. ಅಂದ್ರೆ ಅದು ಮುಖ್ಯವಾಗಿ ನೀವೇನದನ್ನ ಮೌಲ್ಯವರ್ಧನೆ ಮಾಡ್ತಾ ಇಲ್ವಾ ನೆಲ್ಲಿಕಾಯಿ? ನಾವು ಸ್ವಲ್ಪ ಪಿಕಿಲ್ಸ್ ಮಾಡ್ತಾ ಇದೀನಿ ಸರ್. ನಾವು ನಮ್ಮ ಫಾರ್ಮ್ ಹೆಸರು ಬಂದು CK ಫಾರ್ಮ್ಸ್ ಅಂತ. CK ಬ್ರಾಂಡ್ ಮೇಲೆ ಸ್ವಲ್ಪ ಪಿಕಿಲ್ಸ್ ಮಾಡೋದನ್ನು ಸ್ಟಾರ್ಟ್ ಮಾಡಿದೀನಿ ಸರ್. ಮಾಡಿದಿರಿ? ಈಗ ಯಾಕಂದ್ರೆ ಯಾರು ಮನೆಯಲ್ಲಿ ಪಿಕಿಲ್ಸ್ ಮಾಡೋದು ಬಿಟ್ಬಿಟ್ರು. ಸೊ ಇದನ್ನು ಆರ್ಗಾನಿಕ್, ಹೆಂಗಂದ್ರೂ ನಾವು ಆರ್ಗಾನಿಕ್ ಫಾರ್ಮಿಂಗ್ ಮಾಡ್ತಾ ಇದೀವಿ. ಈ ಆರ್ಗಾನಿಕ್ ಮೆಟೀರಿಯಲ್ಸ್ ಯೂಸ್ ಮಾಡಿ ಅರಸಿನ ಪೌಡರ್ ಆಗಲಿ, ಚಿಲ್ಲಿ ಪೌಡರ್ ಆಗಲಿ, ಯಾರ್ಯಾರು ಆರ್ಗಾನಿಕ್ ರೀತಿಯಲ್ಲಿ ಬೆಳಿತಾರೆ ಅವ್ರ ಕಡೆಯಿಂದ ಪರ್ಚೇಸ್ ಮಾಡ್ಕೊಂಡು ನಾವು ಈ ಪಿಕಿಲ್ಸ್ ತಯಾರು ಮಾಡಿಸಿ 1/2 kg ಬಾಟಲ್ಸ್ ಅಲ್ಲಿ ಪ್ಯಾಕ್ ಮಾಡಿ ನೀಟಾಗಿ ಲೇಬಲ್ ಮಾಡಿ ವಿ ಆರ್ ಸಪ್ಲೈಯಿಂಗ್ ಟು ದ ಕನ್ಸ್ಯೂಮರ್. ಆಮೇಲೆ ಮತ್ತೊಂದು ಎಕ್ಸಾಟಿಕ್ ಫ್ರೂಟ್ ಅಂತ ಹೇಳ್ತೀವಿ ನಾವು, ಫ್ರೂಟ್ ಡ್ರ್ಯಾಗನ್ ಫ್ರೂಟ್. ಹೌದು ಸರ್. ಹೇಗೆ ಇದು ಡ್ರ್ಯಾಗನ್ ಹಣ್ಣನ್ನ ಹೇಗೆ ಎಷ್ಟು ವರ್ಷ ಆಯ್ತು ಇಳುವರಿ ಬರಾಕತ್ತೆ ತಮ್ಮದು? ಈಗ ನಮ್ದು 4 ವರ್ಷ ಆಗಿದೆ ಸರ್. ಅದು 4 ವರ್ಷದಲ್ಲೇ ನೀವು ಹಾಕಿದ ಮೇಲೆ 18 months ಅಲ್ಲಿ ಅದು ಬರೋದು ಸ್ಟಾರ್ಟ್ ಆಗುತ್ತೆ ಸರ್. ಸೊ ಆಲ್ರೆಡಿ ನಮಗೂ 4 crops ಬಂತು ಸರ್. ಅದು ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಭಾಳ ಕಮ್ಮಿ ಬರುತ್ತೆ, 1 ton ಹಂಗೆ ಬರುತ್ತೆ. ಈಗ ನಾವು ವಿ ರೀಚ್ಡ್ ಅಪ್ ಟು 4 tons ಕೆಪಾಸಿಟಿ ಈಲ್ಡಿಂಗ್. ಎಷ್ಟು ಎಕರೆ ಹಾಕಿದ್ರಿ? 2 ಎಕರೆ ಹಾಕಿದ್ದೀವಿ. 2 ಎಕರೆ. ಹೌದು ಸರ್. ಹೇಗೆ ಅದು ಸ್ಥಳೀಯವಾಗಿ ಮಾರಾಟ ಆಗ್ತಾ ಇದೆ ಅಥವಾ ಬೇರೆ ಕಡೆ ಕಳಿಸ್ತಾ ಇದ್ದೀರಿ? ಟೋಟಲಿ ನಮ್ದು ಫ್ರೂಟ್ಸ್ ಯಾವುದೇನೇ ಫ್ರೂಟ್ ಆಗಲಿ ಡೈರೆಕ್ಟ್ ಹೋಮ್ ಡೆಲಿವರಿ ಸರ್, ಕನ್ಸ್ಯೂಮರ್ಗೆ ಎಲ್ಲ ಹೋಮ್ ಡೆಲಿವರಿ. ಎಲ್ಲ ಹೋಮ್ ಡೆಲಿವರಿ. ಮಾರುಕಟ್ಟೆಗೆ ಓಪನ್ ಮಾರ್ಕೆಟಿಗೆ ಬರೋದಿಲ್ಲ? ಮಾರ್ಕೆಟ್ಗೆ ಯಾವುದನ್ನು ನೆಲ್ಲಿಕಾಯಿ ಬಿಟ್ಟು ಬೇರೆ ಯಾವುದನ್ನು ನಾವು ಸೇಲ್ ಮಾಡಲ್ಲ. ಹೌದು ಸರ್. ನೆಲ್ಲಿಕಾಯಿನೂ ನಮ್ಮ ಆ ಲೆವೆಲ್ ಕಸ್ಟಮರ್ಗೆ ಬೇಕಂದ್ರೆ ಕಸ್ಟಮರ್ಗೆ ಕಳಿಸ್ಬಿಡ್ತೀವಿ. ಅದು ಫಸ್ಟ್ ಪ್ರಿಫರೆನ್ಸ್ ಕಸ್ಟಮರ್ಗೆ ಕೊಡ್ತಾ ಇದೀವಿ. ಏನಾನ ಎಕ್ಸೆಸ್ ಬಂತಂದ್ರೆ ದಟ್ ವಿ ಆರ್ ಸೆಂಡಿಂಗ್ ಟು ದ ಮಾರ್ಕೆಟ್. ಹೇಗೆ ಮಾರ್ಕೆಟ್ ರೇಟ್ ಹೇಗೆ ಸಿಗ್ತದೆ ನಮಗೆ ಕಸ್ಟಮರ್ಸ್? ಅಂದ್ರೆ ಇದು ಡ್ರ್ಯಾಗನ್ ಫ್ರೂಟ್ ಹೇಗೆ ಸಿಗ್ತದೆ ರೇಟ್? ಈಗ ಬಿಗಿನಿಂಗ್ ಅಲ್ಲಿ ನಾವು 100 ರೂಪೀಸ್ಗೆ ಡೋರ್ ಡೆಲಿವರಿ ಕೊಟ್ಟಿದ್ದೀವಿ ಸರ್, 1 kg. ಈಗ 5 kgs 3 kgs ಫ್ರೂಟ್ಸ್ ಒಂದು ಬ್ಯಾಗ್ ಅಲ್ಲಿ ಪ್ಯಾಕ್ ಮಾಡಿ 500 ರೂಪೀಸ್ಗೆ ಸಪ್ಲೈ ಮಾಡ್ತೀವಿ. 3 kg ಅಂದ್ರೆ 165-167 ರೂಪೀಸ್ ಒಂದು ಕೆಜಿ ಬೀಳ್ತಾ ಇದೆ ರೇಟ್. ಹೇಗೆ ಬೇಡಿಕೆ ನಿಮ್ದು? ಎಲ್ಲ ಮಾಲು ಇಲ್ಲೇ ಕಸ್ಟಮರ್ಸ್ಗೆ ಹೋಗ್ತಾ ಇದೆ? ಎಲ್ಲ ಕಸ್ಟಮರ್ಸ್ಗೆ ಹೋಗುತ್ತೆ ಸರ್. ಏನು ಉಳಿಯೋದಿಲ್ಲ ಏನು 30 tons ಆಫ್ ಮ್ಯಾಂಗೋಸ್ ಆಲ್ಸೋ ವಿ ಸೆಲ್ ಟು ದ ಕನ್ಸ್ಯೂಮರ್ ಡೈರೆಕ್ಟ್ಲಿ. ಎಲ್ಲಿ ಮಾರ್ಕೆಟಿಗೆ ಓಪನ್ ಮಾರ್ಕೆಟಿಗೆ ಕಳಿಸೋದೇ ಇಲ್ಲ? ಓಪನ್ ಮಾರ್ಕೆಟ್ಗೆ 1 kgನೂ ಕಳಿಸಲ್ಲ. ಸೊ ಇದರಲ್ಲಿ ಏನನ್ನ ಸ್ಮಾಲ್ ಸೈಜ್ ಎಲ್ಲ ಇಲ್ಲೇ ರಾಯಚೂರು ಡಿಸ್ಟಿಕ್ ಅಥವಾ ಬೇರೆ ಬೇರೆ ಕಡೆ ಕಳಿಸ್ತೀರಾ? ನಮ್ದು ಈವನ್ ಬ್ಯಾಂಗ್ಳೂರ್, ಚೆನ್ನೈ, ಬಾಂಬೆ, ಡೆಲ್ಲಿ ತನಕ ಹೋಗುತ್ತೆ ಸರ್. ಇಲ್ಲಿ ಯಾರನ್ನ ಫ್ರೆಂಡ್ಸ್ ಬಂದವ್ರು ತಿಂದ್ರಂದ್ರೆ ಅವ್ರಿಗೆ ಲೈಕ್ ಐತೆ ಅಂದ್ರೆ ಅಲ್ಲಿ ಮೆಸೇಜ್ ಹೋಗಿರ್ತದೆ ಅವ್ರಿಗೆ. ಪುಣೆಯಿಂದನೂ ನಮ್ಗೆ ಲಾಸ್ಟ್ ಇಯರ್ ಆರ್ಡರ್ಸ್ ಬಂತು. ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಒಂದು 100 kg ಹಂಗೆ. ಈವನ್ ಬಾಂಬೆ ಕಳ್ಸಿದೀವಿ, ಹಾಸನ್ ಕಳ್ಸಿದೀವಿ, ಬಳ್ಳಾರಿ ನಮ್ಗೀಗ ರೆಗ್ಯುಲರ್
ಕಸ್ಟಮರ್ಸ್ ಡೆವಲಪ್ ಆಗಿದ್ರು ಸರ್. ಹ್ಮ್ ಇಯರ್ಲಿ ಅಲ್ಲಿನೂ ಒಂದು 2 ಟನ್ ತನಕ ಕೆಪಾಸಿಟಿ ಸೇಲ್ ಮಾಡ್ತಾ ಇದ್ದೇವೆ. ಹ್ಮ್ ಹೇಗೆ ಎಲ್ಲ ತಾವು ಮಾಡ್ತಾ ಇರೋದು ಈ ಹಣ್ಣು ಉತ್ಪಾದನೆಯನ್ನ ಸಾವಯವ ರೀತಿ ಒಳಗನ ಆರ್ಗ್ಯಾನಿಕ್? ಟೋಟಲಿ ಆರ್ಗ್ಯಾನಿಕ್ ಸರ್, ಹ್ಮ್ ಟೋಟಲಿ ಆರ್ಗ್ಯಾನಿಕ್. ಆರ್ಗ್ಯಾನಿಕ್ ಅಂದ್ರೆ ಏನೇನು ಬಳಸ್ತಿರ್ತಾವ? ಆರ್ಗ್ಯಾನಿಕ್ ಅಂದ್ರೆ ಈಗ ನಾವು ಕೀಟ ರೋಗ ಬರ್ತವೆ ಕೆಲವೊಮ್ಮೆ, ಅದಕ್ಕೆಲ್ಲ ಬಯೋ ಇನಾಕ್ಯುಲೆಂಟ್ಸ್ ಅಂತ ಹೇಳಿ ರಾಯಚೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿದಲ್ಲಿ ಡಾಕ್ಟರ್ ಒಸ್ಮಾನಿ ಅವ್ರದ್ದು ಪರ್ಯವೇಕ್ಷಣದಲ್ಲಿ ತಯಾರು ಮಾಡ್ತಾ ಇರ್ತಾರೆ ಸರ್. ಹೌದು, ಜೈವಿಕ ಕೀಟನಾಶಕಗಳು ರೋಗನಾಶಕಗಳು ಸಿಗ್ತವೆ. ರೋಗನಾಶಕಗಳು ಅದೇ ತಗೊಂಡೋಗಿ ನಾವು ಸ್ಪ್ರೇ ಮಾಡ್ತಾ ಇರ್ತೀವಿ. ಹ್ಮ್ ಅಂದ್ರೆ ಅದು ಸ್ವಲ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದೀವಿ ಅಂದ್ರೆ దాని ಎಫೆಕ್ಟ್ ಗೊತ್ತಾಗುತ್ತೆ ಸರ್. ಹ್ಮ್ 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 ಮತ್ತೆ ಭೂಮಿಗಂತೂ ಹಾಕೋದು ಸಾವಯವ ಗೊಬ್ಬರ. ನಾವು ಕೋಳಿ ಗೊಬ್ಬರ ಯೂಸ್ ಮಾಡ್ತೀವಿ ಸರ್. ಹ್ಮ್ ನಮ್ಮ ಸಾವಯವ ಗೊಬ್ಬರ ಯೂಸ್ ಮಾಡ್ತೀವಿ, ನಮ್ಮ ಜೀವಾಮೃತ ಯೂಸ್ ಮಾಡ್ತೀವಿ. ಇದೆಲ್ಲ ಯೂಸ್ ಮಾಡ್ತೀನಿ. ಕೋಳಿ ಗೊಬ್ಬರ ಹೇಗೆ ನೀವು ನೇರವಾಗಿ ಕೋಳಿ ಗೊಬ್ಬರವನ್ನು ಇದು ಮಾಡ್ತೀರಾ? ಅದನ್ನ ಏನಾದ್ರು ಮತ್ತೆ? ಇಲ್ಲ ಸರ್, ಅದು ಪ್ರಾಸೆಸ್ ಮಾಡ್ತೀವಿ. ಕೋಳಿ ಗೊಬ್ಬರ ತಂದು ಹೀಪ್ಸ್ ಮಾಡಿ ಕವರ್ಸ್ ಶೆಡ್ ಮಾಡಿ ಇದನ್ನ ಟರ್ನಿಂಗ್ ಮಾಡ್ತಾ ಇರ್ತೀವಿ. ಅದರಲ್ಲಿ ನಮ್ಮ ಜೀವಾಮೃತನ ಸ್ವಲ್ಪ ಮಿಕ್ಸ್ ಮಾಡ್ತೀರಿ, ಮಿಕ್ಸ್ ಮಾಡಿ ಟರ್ನಿಂಗ್ಸ್ ಮಾಡ್ತಾ ಇರ್ತೀವಿ. ಹ್ಮ್ ಸೊ ನೀವು ಸೀಸನ್ ರೈನ್ಸ್ ಬರ್ಲಿಕ್ಕೆ ಮುಂಚೆ 1.5 ಮಂತಲ್ಲಿ ಆ ಟರ್ನಿಂಗ್ಸ್ ಎಲ್ಲ ಮಾಡಿದ್ಮೇಲೆ ಪ್ರಾಪರ್ ಡಿಕಂಪೋಷನ್ ಆಗ್ಬಿಡುತ್ತೆ ಅದು. ಅದು ನಾವು ಗಿಡಕ್ಕೆ ಹಾಕ್ಬಿಡ್ತೀವಿ. ನೀವು ಡೈರೆಕ್ಟ್ ಕೋಳಿ ಗೊಬ್ಬರ ಹಾಕಿದ್ರೆ ಅಂದ್ರೆ ಹೀಟ್ ಜಾಸ್ತಿ ಸರ್, ಹೀಟ್ ಅಂತ ಹೇಳ್ತಿರ್ತಾರೆ ರೈತರೆಲ್ಲ. ಹೌದು, ಈ ಪ್ರಾಪರ್ ಟರ್ನಿಂಗ್ಸ್ ಮಾಡಿ ಹೀಪ್ಸ್ ಮಾಡಿದ್ಮೇಲೆ ಅದೆಲ್ಲ ಪ್ರಾಪರ್ ಡಿಕಂಪೋಸಿಷನ್ ಆಗುತ್ತೆ. ಅಂದ್ರೆ ಹೊರಗಡೆಯಿಂದ ತಾವು ಯಾವುದೇ ಒಂದು ರಾಸಾಯನಿಕಗಳನ್ನ, ಯಾವುದೇ ಒಂದು ನ್ಯೂಟ್ರಿಯೆಂಟ್ಸ್ ಗಳನ್ನ ಬೆಳೆಗಳಿಗೆ ಹಾಕ್ಲಿಕ್ಕೆ ಖರೀದಿ ಮಾಡೋದಿಲ್ಲ? ಬೇಕಾಗಿಲ್ಲ ಸರ್, ಈಗ ಏನೂ ಇಲ್ಲ ನಿಮ್ಗೆ? ಏನೂ ಇಲ್ಲ ಸರ್. ನಿಮ್ದು 15 ಆಕಳು ಬರ್ತಕ್ಕಂತ ಏನು ಸಗಣಿ ಮತ್ತು ಗೋಮೂತ್ರ ಅಷ್ಟೇ ಅದು ಸಾಕಾಗ್ಬಿಡತ್ತೆಲ್ಲ? ಅದು ಸಾಕಾಗ್ಬಿಡುತ್ತೆ. ಪ್ಲಸ್ ಕೋಳಿ ಗೊಬ್ಬರ ಬರ್ತದ, ಕುರಿ ಗೊಬ್ಬರನು ಬರುತ್ತೆ. ಕುರಿ ಗೊಬ್ಬರ ನಾವು ಅಷ್ಟು ಸಿಗಲ್ಲ ಸರ್ ನಮಗೆ, ಬಟ್ ಕೋಳಿ ಗೊಬ್ಬರ ನೀವು ಕುರಿಗಳನ್ನ ಹೊಲದಲ್ಲಿ ಮೇಯಿಸ್ಲಿಕ್ಕೆ ಹೊಲದಲ್ಲಿ ಬಿಟ್ಬಿಡ್ತೀವಲ್ವಾ ಸರ್, ತೋಟದಲ್ಲೇ ಫರ್ಟಿಲೈಸ್ ಆಗ್ಬಿಡುತ್ತೆ, ಅಲ್ಲೇ ಗೊಬ್ಬರ ಆಗತ್ತದು. ನಾವು ಕೌಸ್ನು ಫ್ರೀ ಗ್ರೇಸಿಂಗ್ ಬಿಟ್ಬಿಡ್ತೀವಿ. ಅಲ್ಲಿ ಮ್ಯಾಂಗೋ ಟೈಮ್ ಅಲ್ಲಿ ಮಾತ್ರ ಶೆಡ್ ಅಲ್ಲಿ ಇಟ್ಬಿಡ್ತೀವಿ, ಮಿಕ್ಕಿದ ಟೈಮ್ ಅಲ್ಲಿ ಫ್ರೀ ಗ್ರೇಸಿಂಗ್ ಬಿಟ್ಬಿಡ್ತೀವಿ ಸರ್. ಆಕಳುಗಳು ತೋಟದಲ್ಲೇ ಬಿಟ್ಬಿಡ್ತೀರಿ? ಈವನ್ ಕೋಳಿನೂ ಫ್ರೀ ಬಿಟ್ಬಿಡ್ತೇವೆ. ಈವ್ನಿಂಗ್ 6 o'clock ಅದು ಶೆಡ್ ಬನ್ನಿ. ಎಲ್ಲ ನಿಮ್ದು ಫುಲ್ ಇದು ಮಾಡ್ಕೊಂಡ್ರಿ ಎಲ್ಲ? ಫೆನ್ಸಿಂಗ್ ಎಲ್ಲ ಟೋಟಲ್ 32 acres ಫೆನ್ಸಿಂಗ್ ಇದೆ. ಎಲ್ಲೂ ಹೊರಗಡೆ ಹೋಗೋದಿಲ್ಲ, ಹೊರಗಡೆ ಯಾರು ಬರೋದಿಲ್ಲ, ಒಳಗಡೆ ಯಾರು ಎಂಟ್ರಿನೂ ಇಲ್ಲ. ಹೇಗೆ ಬಹಳಷ್ಟು ನೋಡ್ರಿ, ಮ್ಯಾಂಗೋ ಇರ್ಬೋದು, ಬಹಳಷ್ಟು ಅದಕ್ಕೆ ಸೆಕ್ಯೂರಿಟಿ ಭಾಳ ಬೇಕಂತ ಹೇಳ್ತಾರೆ, ಕಳ್ಳ ಕಾಕರ ಭಯ ಆ ಥರ ಏನಾರ ನಿಮಗೆ ಕಂಡು? ನಮ್ಮ ಹತ್ರ ಈ ಏರಿಯಾದಲ್ಲಿ ಆ ಟೈಪ್ ಪ್ರಾಬ್ಲಮ್ಸ್ ಯಾವಾಗಲೂ ನೋಡಿಲ್ಲ ಸರ್. ಯಾವಾಗ್ಲೂ ಯಾರು ಬರಲ್ಲ, ಯಾರನ್ನ ಬಂದ್ರದನ್ನು ಕೇಳಿ ತಗೊಂಡು ಹೋಗ್ತಾರೆ ಸರ್, ಒಂದು ಕಾಯ್ಬೇಕು 2 ಕಾಯ್ಬೇಕಂತ ಹೇಳಿ. ಬಟ್ ಕಳ್ತನ ಮಾಡೋದು ಅನ್ನೋದು ನಾನು ಯಾವಾಗ್ಲೂ ನಮ್ಮ 32 acres ಅಲ್ಲಿ ಯಾವಾಗ್ಲೂ ನಾನು ನೋಡಿಲ್ಲ. ಹೇಗೆ ನಿಮ್ದು ಫಾರ್ಮು, ನೀರಿನ ವ್ಯವಸ್ಥೆ ಆಯ್ತು, ಎಲ್ಲ ನಿಮ್ದು ಇರೋದು ಎಲ್ಲ ವ್ಯವಸ್ಥೆ ಅಲ್ಲೇನಾ? ಫಾರ್ಮ್ ಅಲ್ಲೇ ಇರ್ತಿರ್ತಾವು? ಇಲ್ಲ ಸರ್, ನಾವು ರಾಯಚೂರಲ್ಲೇ ಇರ್ತೀವಿ. ಫಾರ್ಮ್ ಅಲ್ಲಿನೂ ಒಂದು ಮನೆ ಮಾಡ್ಕೊಂಡಿದೀವಿ. ಯಾವಾಗನ ಹಾಲಿಡೇಸ್ ಬಂದಾಗ್ಲಿ, ಸಾಟರ್ಡೇ ಸಂಡೇಸ್ ಆಗ್ಲಿ ಹೋಗಿ ಅಲ್ಲೇ ಇರ್ತೀವಿ ನಾವು, ಫ್ಯಾಮಿಲಿ ಅಲ್ಲೇ ಇರ್ತೀರಿ. ಹೇಗೆ ನಿರ್ವಹಣೆ ಎಲ್ಲ ಚೆನ್ನಾಗಿ ನಿಮಗೆ ಏನು ಅನಿಸ್ತದೆ? ಈಗ ಸುಮಾರು ವರ್ಷದಿಂದ ಮಾಡ್ತಾ ಇದ್ದೀರಿ ಒಂದು ಸಮಗ್ರ ಕೃಷಿಯನ್ನ, ಯಾವ ರೀತಿ ತಮಗೆ ಲಾಭ ಆಗ್ತಾ ಇದೆ? ನೀವು ನಿಮ್ಮ ಉದ್ದೇಶಗಳು ಯಾವ ರೀತಿ ಈಡೇರ್ತಾ ಇದೆ? ಚೆನ್ನಾಗಿದೆ ಸರ್. ಅಂದ್ರೆ ಕಾನ್ಸೆಪ್ಟ್ ಬಿಗಿನಿಂಗ್ ಅಲ್ಲಿ ನಾವು ಅನ್ಕೊಂಡಿಲ್ಲ ಇಷ್ಟು ಕಸ್ಟಮರ್ಸ್ ನಮ್ಗೆ ಕಸ್ಟಮರ್ ಬೇಸ್ ಡೆವಲಪ್ ಆಗುತ್ತೆ, ನಾವು ಆರ್ಗಾನಿಕ್ ಫ್ರೂಟ್ ತಯಾರು ಮಾಡಿ ನೇರವಾಗಿ ರೈತರಿಗೆ ಸಪ್ಲೈ ಮಾಡ್ತೀವಿ ಅಂತ ಹೇಳಿ ಬಿಗಿನಿಂಗ್ ಅಲ್ಲಿ ಇಲ್ಲ. ಬಟ್ ಇನ್ ಬಿಟ್ವೀನ್ ಯಾವಾಗ ಈ ಕಾನ್ಸೆಪ್ಟ್ ಬಂತಲ್ವಾ ಮೈಂಡ್ ಅಲ್ಲಿ, ಅವಾಗಿಂದ ಸ್ಟಾರ್ಟ್ ಮಾಡಿದೀವಿ. ಈಗ ಏನಂದ್ರೆ ಕಸ್ಟಮರ್ಸ್ ದೇ ಆರ್ ವೆರಿ ಹ್ಯಾಪಿ, ಬಿಕಾಸ್ ನ್ಯಾಚುರಲ್ ಗಿಡ ಮೇಲೆ ಹಣ್ಣಾಗಿರೋ ಫ್ರೂಟ್ಸ್ ಅವ್ರಿಗೆ ಸಿಗ್ತಾ ಇದೆ. ನಾರ್ಮಲಿ ಮಾರ್ಕೆಟ್ ಅಲ್ಲಿ ನೀವೇನೇನ್ ಪರ್ಚೇಸ್ ಮಾಡ್ತಾರಲ್ವಾ, ಅದೆಲ್ಲ ರೋಡ್ ಸೈಡ್ ಪರ್ಚೇಸ್ ಮಾಡೋದು ಯು ನೋ ವೆರಿ ವೆಲ್, ಇಟ್ ಈಸ್ ಟೋಟಲಿ ಕೆಮಿಕಲಿ ರೈಪ್. ಕೆಮಿಕಲಿ ಮಾಡ್ತಾರೆ ಯೂಶುವಲಿ ಮ್ಯಾಂಗೋದಲ್ಲೆಲ್ಲ. ಯಾಕಂದ್ರೆ ಒಂದು ಮೆಚುರಿಟಿ ಲೆವೆಲ್ ಬರ್ಲಿಕ್ಕನ್ನ ಮುಂಚೆನೆ ಕಟ್ ಮಾಡಿ ಅವರು ಸ್ವಲ್ಪ ಏನೋ ಕಾರ್ಬೈಡ್ ಅದು ಇದು ಯೂಸ್ ಮಾಡಿ ಹಣ್ಣು ಮಾಡ್ತಾ ಇದ್ರು. ಅದು ಅಷ್ಟು ಟೇಸ್ಟ್ ಸಿಗಲ್ಲ ನಿಮಗೆ. ನಿಮ್ಗೆ ಒಂದ್ಸರಿ ಗಿಡ ಮೇಲೆ ಹಣ್ಣಾಗಿರೋ ಫ್ರೂಟ್ ತಿಂದ್ರಂದ್ರೆ ನಮ್ಮ ಓಲ್ಡನ್ ಡೇಸ್ ಅಲ್ಲಿ ಮೋಸ್ಟ್ಲಿ ವಿ ಮೈಟ್ ಹ್ಯಾವ್ ಎಂಜಾಯ್ಡ್. ಈಗ ಆ ಟೈಪ್ ಆಫ್ ಫ್ರೂಟ್ಸ್ ನೇರವಾಗಿ ನಿಮ್ಮ ಮನೆಗೆ ತಂದು ಕೊಡ್ತಾ ಇದ್ದೇವೆ. ಸೊ ದೇ ಆರ್ ವೆರಿ ಹ್ಯಾಪಿ ಅಂಡ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಅವರ್ ಸ್ಯಾಟಿಸ್ಫ್ಯಾಕ್ಷನ್. ಅಂದ್ರೆ ನಿಮ್ದು ನೇರವಾಗಿ ಉತ್ಪಾದನೆ ಆದದ್ದು ಮಾರುಕಟ್ಟೆ ಹೋಗೋದಿಲ್ಲ. ಯಾಕೆ ನೀವು ಒಂದು ಔಟ್ಲೆಟ್ ಅನ್ನ ಎಲ್ಲ ರಾಯಚೂರು ಸಿಟಿಯಲ್ಲಿ ತೆಗೆದು ಬಿಡಬಹುದಾಗಿತ್ತಲ್ಲ? ಈಗ ನಮ್ದು ಎಲ್ಲ ಏನೇನ್ ಪ್ರೊಡಕ್ಷನ್ ಬರ್ತಾ ಇದೆ ಅದೆಲ್ಲ ಹೋಗ್ತಾ ಇದೆ ಸರ್. ಈಗ ನಮ್ಮ ಡೈಲಿ 500 to 600 kgs ಆಫ್ ಫ್ರೂಟ್ಸ್ ವಿ ಆರ್ ಡೆಲಿವರಿಂಗ್ ಸೀಸನ್ ಅಲ್ಲಿ. ಒಂದ್ 2 ವೆಹಿಕಲ್ ಮಾಡಿ ನೀಟಾಗಿ ಬಾಕ್ಸ್ ಅಲ್ಲಿ, ಕಾರ್ಟೂನ್ ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡಿ ಒಂದು ಬಾಯ್ ಹೋಗಿ ಡ್ರೆಸ್ ಹಾಕೊಂಡು ಹೋಮ್ ಡೆಲಿವರಿ ಕೊಟ್ರಂದ್ರೆ ಆ ಸ್ಯಾಟಿಸ್ಫ್ಯಾಕ್ಷನ್ ಡಿಫರೆಂಟ್ ಸರ್. ಕನ್ಸ್ಯೂಮರ್ಗೂ ಈ ಫೀಲ್ಸ್ ವೆರಿ ಹ್ಯಾಪಿ. ನಮಗೂ ಗುಣಮಟ್ಟದ ಉತ್ಪಾದನೆ ಕೊಟ್ರೆ ಕನ್ಸ್ಯೂಮರ್ ಬಿಡೋದಿಲ್ಲ, ಮತ್ತೆ ಅಲ್ಲೇ ತಗೋತಾರೆ. ಏನಿಸ್ತದ್ರೆ ದೇವೇಂದ್ರಾಚಾರ್ಯ ಅವರೇ, ತಾವು ಕೃಷಿ ಪದವೀಧರರಾಗಿ ಸಮಗ್ರ ಕೃಷಿಯನ್ನ ಮಾಡ್ತಾ ಇದ್ದೀರಿ. ಬಹಳಷ್ಟು ಜನ ಇತ್ತೀಚೆಗೆ ಕೃಷಿಯನ್ನ ಮುಗಿಸಿದಂಥವ್ರು ಎಲ್ಲೆಲ್ಲೋ ನೌಕರಿ ಬೆನ್ನತ್ತಿ ಓಡಾಡ್ತಾ ಇದ್ದಾರೆ. ಬೇಡಪ್ಪ, ಯಾಕೆ ರಿಸ್ಕ್ ತಗೋಬೇಕು? ಏನು ರಿಸ್ಕ್ ಇದೆ ಕೃಷಿ? ನಿಮ್ಗೆ ಏನು ರಿಸ್ಕ್ ಬಂತ? ಏನಾದ್ರು ತಗೊಂಡ್ರ ತಾವು? ಯಾವ ರಿಸ್ಕ್ ಇದೆ ಸರ್? ಲೇಬರ್ ಪ್ರಾಬ್ಲಮ್ಸ್,
ಪ್ರಾಬ್ಲಮ್ಸ್ ಇರ್ತದೆ ಸರ್. ಎಲ್ಲಿ ರಿಸ್ಕ್ ಎಲ್ಲಿಲ್ಲ ಸರ್. ಅಲ್ಲ, ಅದನ್ನ ಜಾಬ್ ನಾವು- ಮಾಡಿದೆ ಅಂದ್ರೆ ರಿಸ್ಕ್ ಇದೆ. ಅಲ್ಲ, ಫೇಸ್ ಮಾಡ್ಬೇಕು ಅದನ್ನ, ಒಂದು ಫೇಸ್ ಮಾಡಬೇಕು. ಅದು ಪ್ರಾಪರ್ ಆಗಿ ಹ್ಯಾಂಡಲ್ ಮಾಡಿದ್ರೆ ಅಂದ್ರೆ ಎನಿ ಪ್ರಾಬ್ಲಮ್ ಕ್ಯಾನ್ ಬಿ ಸಾಲ್ವ್ಡ್. ನಿಮಗೆ ಹೇಗೆ ಖುಷಿ ಇದೆ ಈಗೆಲ್ಲ ಒಕ್ಕಲ್ತನ ಮಾಡ್ತಾ ಇದ್ದು ನೀವು ಮಾಡ್ತಾ ಇದ್ರಲ್ಲ, ಒಳ್ಳೆ ಖುಷಿ ಇದೆ, Happy ಆಗಿದೆ sir, ಖುಷಿ ಹ್ಯಾಪಿ ಆಗಿದೆ, ಜೊತೆಗೆ ಒಳ್ಳೆ ಒಂದು ಆದಾಯನೂ ಬರ್ತಾ ಇದೆ. ಮಾಡೆಲ್ ಫಾರ್ಮ್ ಆಗಿದೆ. ಒಂದು ವರ್ಷದಲ್ಲಿ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಇಂದ ಧಾರವಾಡ ಯೂನಿವರ್ಸಿಟಿ ಆಗಲಿ, ನಮ್ಮ ರಾಯಚೂರು ಯೂನಿವರ್ಸಿಟಿ ಆಗಲಿ, ವರ್ಷಕ್ಕೆ 200 ಸ್ಟೂಡೆಂಟ್ಸ್ ಬಂದು ನಮ್ಮ ಫಾರ್ಮ್ ವಿಸಿಟ್ ಮಾಡಿ ಹೋಗ್ತಾರೆ. ಅಲ್ಲಿ ದೇ ಲರ್ನ್ ಸಮ್ ನ್ಯೂ ಇನ್ಪುಟ್ಸ್. ಸೊ ನೆಕ್ಸ್ಟ್ ಫಾರ್ಮರ್ಸ್ ಸುಮಾರು ವರ್ಷಕ್ಕೆ 50 ಅವ್ರನ್ನು ಬನ್ನಿ ವಿಸಿಟ್ ಮಾಡಿ ಇದು ಹೆಂಗೆ ಮಾಡಬೇಕು, ಏನ್ ಮಾಡಬೇಕು ಐಡಿಯಾಸ್ ತಗೊಂಡು ಹೋಗ್ತಾರೆ. ಏಕೆ ಮ್ಯಾಂಗೋಕ್ಕೆ ಹೋಗ್ಬಿಟ್ರೆ ತಾವು ಇತ್ತೀಚೆಗೆ ನೋಡ್ರಿ ಬಹಳಷ್ಟು ಜನ ದಾಳಿಂಬೆ ಬೆಳೀತಾ ಇದ್ದಾರೆ, ದಾಳಿಂಬೆಯಲ್ಲಿ ಸಾಕಷ್ಟು ಆದಾಯ ಗಳಿಸ್ತಾರೆ. ನೀವು ದಾಳಿಂಬೆಗೆ ಯಾಕೆ ಹೋಗ್ಲಿಲ್ಲ? ದಾಳಿಂಬೆ ಅಂದ್ರೆ ಸ್ವಲ್ಪ ಅದು ಸೆನ್ಸಿಟಿವ್ ಕ್ರಾಪ್ ಸರ್. ಅದು ಅದು ಮತ್ತೆ ಆಮೇಲೆ ಇನ್ನೊಂದು ಅಂಜೂರು ಸಹ ಒಳ್ಳೆ ಬೆಳೆ ಅಂತ ಹೇಳ್ತಾರೆ. ಅಂಜೂರು ಅದು ಯಾಕಂದ್ರೆ ನಮ್ಮ ಪ್ರಾಬ್ಲಮ್ ನಾವ್ ಏನ್ ಅನ್ಕೊಂಡಿದ್ವಿ ಅಂದ್ರೆ ಸರ್, ನಾವ್ ಏನ್ ಬೆಳೆದಿದ್ವಿ ಅಂದ್ರೆ ಅದೆಲ್ಲ ಕನ್ಸ್ಯೂಮರ್ ಹೋಮ್ ಡೆಲಿವರಿ ಕೊಡ್ಬೇಕಂತಾರೆ. ಈಗ ಅಂಜೂರು ಹೆಂಗಂದ್ರೆ ಇವತ್ತು ಹಾರ್ವೆಸ್ಟ್ ಮಾಡಿದ್ವಿ ಅಂದ್ರೆ ಇವತ್ತು ಹೋಗ್ಬೇಕು. ಹೌದು, ಅದು ವಿ ಕೆನಾಟ್ ಸ್ಟೋರ್ ಇಟ್. ಸೊ ಬಿಕಾಸ್ ಆಫ್ ದಟ್ ಪ್ರಾಬ್ಲಮ್ ವಿ ಆರ್ ನಾಟ್ ಗಾನ್ ಫಾರ್ ಅಂಜೂರ್. ಆಮೇಲೆ ದಾಳಿಂಬೆನು ಸ್ವಲ್ಪ ಜಾಸ್ತಿ ಕೀಟ ರೋಗ ಎಲ್ಲ ಬಹಳಷ್ಟು ಹೇಳ್ತಾರೆ, ಆದ್ರೆ ಒಳ್ಳೆ ಲಾಭ ಇದೆ ಅಂತ ಹೇಳೋದು ಒಂದು ರೈತರು. ಏರ್ಬೋರ್ನ್ ಡಿಸೀಸಸ್ ಜಾಸ್ತಿ ಇದೆ. ಅದು ಬಂತಂದ್ರೆ ಸ್ವಲ್ಪ ತಡ್ಕೊಳ್ಳೋದು. ಸೀತಾಫಲ ಹೇಗೆ ಬರ್ತಾ ಇದೆ? ಸೀತಾಫಲ್ ಈಗ ಲಾಸ್ಟ್ 4 years ಇಂದ ಚೆನ್ನಾಗಿ ಬರ್ತಾ ಇದೆ ಸರ್. ಬಾಲನಗರ್ ವೆರೈಟಿ ಇದೆ ನಮ್ಮ ಹತ್ರ. ಇನ್ನೊಂದು ಮಹಾರಾಷ್ಟ್ರ ವೆರೈಟಿ ದೊಡ್ಡ ಸೈಜ್ ಬರ್ತದಲ್ವಾ, ಅದನ್ನು ಒಂದು 500 ಗಿಡ ಇದೆ. ಸೊ ಚೆನ್ನಾಗಿ ಬರ್ತಾ ಇದೆ ಸರ್. ಈಗ ಅದು ಎಲ್ಲ ಇಲ್ಲೇ ಮಾರಾಟನ? ಅದನ್ನು ಹೋಮ್ ಡೆಲಿವರಿ? ಅದನ್ನು ಹೋಮ್ ಡೆಲಿವರಿ. ಹೇಗೆ ಮಾರಾಟ ಆಗ್ತಾ ಇದೆ ಅದು? ರೇಟ್ ಎಲ್ಲ ಸಿಗ್ತಾ ಇದೆ? ಕೆಜಿ 80 rupees ಹೋಮ್ ಡೆಲಿವರಿ ಕೊಡ್ತೀವಿ. 80 ರೂಪಾಯಿ ಕೆಜಿ? 80 ರೂಪಾಯಿ ಕೆಜಿ ಅಂದ್ರೆ ಒಂದು ಕೆಜಿ 4-5 ಬರ್ತಾವ ಅಷ್ಟು ದೊಡ್ಡದು? 4-5. ದೊಡ್ಡದಿ ಅಂದ್ರೆ 4 ಬರ್ತದೆ ಸರ್. ಸಣ್ಣದಂದ್ರೆ ಒಂದು 5 ಬರುತ್ತೆ. ಸೊ ನಿಮ್ದು ಯಾವುದು ಹಣ್ಣು ಎಲ್ಲಿ ವೇಸ್ಟ್ ಆಗಲ್ಲ, ಉಳಿಯಂಗಿಲ್ಲ, ಮಾರಾಟ ಮಾಡ್ಬೇಕು ಅನ್ನೋದು ಒಂದು ರಿಸ್ಕ್ ಇಲ್ಲ ತಮಗೆ. ಈ ಮ್ಯಾಂಗೋದಲ್ಲಿ ವಿಶೇಷವಾಗಿ ಈ ಆನೆಕಲ್ಲು ಮಳೆ ಯಾವೆಲ್ಲ ಬಂದಾಗ ಸ್ವಲ್ಪ ಏನಾದ್ರು ಹಾನಿ ಆಗಿದೆ? ಪ್ರಾಬ್ಲಮ್ ಆಗುತ್ತೆ ಸರ್. ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಬಟ್ ನಾವು ಬಿಕಾಸ್ ಆಫ್ ದಿಸ್ ಆರ್ಗಾನಿಕ್ ಫಾರ್ಮಿಂಗ್ ಆಗಲಿ, ಇಲ್ಲಾಂದ್ರೆ ನಾವು ಈ ಜೀವಾಮೃತ ಯೂಸ್ ಮಾಡ್ತಾ ಇರ್ತೀವಲ್ವಾ ಸರ್, ಅದು ಸ್ವಲ್ಪ ಸ್ಟಾಕ್ ಅಲ್ಲಿ ಸ್ಟ್ರೆಂತ್ ಬರ್ತಾ ಇದೆ ಸರ್. ಅದು ಅಷ್ಟು ಈಸಿಯಾಗಿ ಡ್ರಾಪ್ ಆಗ್ತಾ ಇಲ್ಲ. ಡ್ರಾಪ್ ಆಗೋದಿಲ್ಲ. ಗಾಳಿ ಬಿಟ್ಟಾಗೆಲ್ಲ ಭಯಂಕರ ಗಾಳಿ ಬಿಡುತ್ತೆ. ಭಯಂಕರ ಗಾಳಿ ಬಿಟ್ಟಾದಾಗನು ನಮ್ಮ ಹತ್ರ ಪ್ರಾಬ್ಲಮ್, ಬಟ್ ಡ್ರಾಪ್ ಆಗ್ತಾ ಇದೆ ಅಷ್ಟು ಪ್ರಮಾಣದಲ್ಲಿ. ಎಕ್ಸ್ಟೆಂಟ್ ಆಫ್ ಸರೌಂಡಿಂಗ್ ಫಾರ್ಮ್ಸ್. ನಮ್ಮ ಸುತ್ತಮುತ್ತ ಒಂದು 2-3 ಫಾರ್ಮ್ಸ್ ಇದೆ. ಬಟ್ ಅದು ನೋಡಿದ್ರೆ ಅಂದ್ರೆ ಅವ್ರಿಗೆ ನೆಕ್ಸ್ಟ್ ಡೇ ಲೇಬರ್ ಸಿಗ್ತಾ ಇಲ್ಲ ಅದೆಲ್ಲ ಪಿಕ್ ಮಾಡ್ಲಿಕ್ಕೆ. ಅಷ್ಟು. ಬಟ್ ನಮ್ಮ ಹತ್ರ 24 ಎಕರೆ ಮ್ಯಾಂಗೋದಲ್ಲಿ ಹಾರ್ಡ್ಲಿ ಏನೇನಾಯ್ತಂದ್ರೆ ಒಂದು 5-6 ಟ್ರೇ ಅಂದ್ರೆ ಒಂದು 100 kgs. ದಟ್ ಈಸ್ ವೆರಿ ಮಿನಿಮಮ್. ಮತ್ತೆ ಮುಂದೆ ಇನ್ನು ಏನಿದೆ ನಿಮ್ದು? ಯಾವ ರೀತಿ ಇನ್ನೂ ಡೆವಲಪ್ ಮಾಡ್ಬೇಕಂತಿದೆ? ಈಗ ಇರೋ ಲ್ಯಾಂಡ್ ಎಲ್ಲ ಡೆವಲಪ್ ಆಗಿದೆ ಸರ್. ಈಗ ಏನು ಲ್ಯಾಂಡ್ ಏನು ಲೆಫ್ಟ್ ಓವರ್ ಲ್ಯಾಂಡ್ ಏನು ಇಲ್ಲ, ಏನಿಲ್ಲ. ಮುಂದೆ ಓನ್ಲಿ ನೆಕ್ಸ್ಟ್ ಪೆಂಡಿಂಗ್ ಪ್ರಾಜೆಕ್ಟ್ ಒಂದು ಏನೇನಂದ್ರೆ ಈ ಹನಿಬಿ ರೇರಿಂಗ್ ಒಂದಿದೆ ಸರ್. ಜೇನು ಸಾಕಾಣಿಕೆ ಒಂದು ಪೆಂಡಿಂಗ್ ಇದೆ. ನನ್ನ ಮೈಂಡ್ ಅಲ್ಲಿ ಪ್ರಾಜೆಕ್ಟ್ ಇದೆ ಅದು. ಯಾಕಂದ್ರೆ ಅದರಿಂದ ಸಮ್ ಪಾಲಿನೇಷನ್ ಪ್ರಾಪರ್ ಆಗಿ ಆಗುತ್ತೆ, ಸ್ವಲ್ಪ ಈಲ್ಡಿಂಗ್ ಇನ್ಕ್ರೀಸ್ ಆಗುತ್ತೆ. ಅದೊಂದು ಮಾಡ್ಬೇಕಂತ ಇದೆ. ಸ್ವಲ್ಪ ಲೇಬರ್ ಅಂದ್ರೆ ಟ್ಯಾಲೆಂಟೆಡ್ ಲೇಬರ್ ಬೇಕು ಸರ್ ಅದಕ್ಕೂ. ಸೊ ನೆಕ್ಸ್ಟ್ ನಮ್ ಕೆರೆದಲ್ಲಿ ಒಂದು ಮೀನು ಸಾಕಾಣಿಕೆ ಮಾಡ್ಬೇಕಂತ ಹೇಳಿ ಒಂದು ಪ್ರಾಜೆಕ್ಟ್ ಪೆಂಡಿಂಗ್ ಇದೆ ಸರ್. ಇನ್ನೊಂದು ನಮ್ ಕೆರೆ ಮೇಲೆನೆ ಒಂದು ಶೆಡ್ ಹಾಕಿ ಅದರಲ್ಲಿನೇ ಶೀಪ್ ರೇರಿಂಗ್ ಮಾಡ್ಬೇಕಂತ ಹೇಳಿ. ಸೊ ಅದು ಏನೇನು ಎಕ್ಸ್ಕ್ರೀಟ ಎಲ್ಲ ನೀರಲ್ಲಿ ಬೀಳ್ತದಲ್ವಾ, ಸೊ ಫಿಶ್ ಕ್ಯಾನ್ ಯೂಸ್ ಇಟ್ ಆಸ್ ಎ ಫೀಡ್. ಸೊ ನಮ್ಗೆ ಫೀಡಿಂಗ್ ಕಾಸ್ಟ್ ಖರ್ಚು ಕಮ್ಮಿ ಆಗುತ್ತೆ. ಸೊ ಪ್ಲಸ್ ನೀರು ಫೆರ್ಟೈಲ್ ಆಗುತ್ತೆ. ನಿಮ್ಮಲ್ಲಿ ಕೋಳಿ ಮೊಟ್ಟೆ, ಮೀನು, ಚಿಕನ್ನು, ಹಣ್ಣು ಎಲ್ಲ ಸಿಗುತ್ತೆ, ಹಾಲು ಎಲ್ಲ ಅಂದ್ರೆ ಒಳ್ಳೆ ನ್ಯೂಟ್ರಿಷಿಯಸ್ ಐಟಮ್ಸ್ ತಮ್ಮಲ್ಲಿ. ನ್ಯಾಚುರಲ್ ಫ್ರೂಟ್ಸ್. ಏನ್ ಹೇಳ್ತೀರಿ ದ್ರವೇಂದ್ರಾಚಾರ್ಯ ಅವರೇ, ನಮ್ಮ ಕೃಷಿ ಪದವೀಧರಿಗೆ ಏನ್ ಹೇಳ್ತೀರಿ ವಿಶೇಷವಾಗಿ ತಾವು? ಅಗ್ರಿಕಲ್ಚರ್ ಗ್ರಾಡ್ಯುಯೇಟ್, there is no culture without agriculture now, sir. So the happiest graduation is BSc Agriculture. ಸೊ ಅವರು ಸ್ವಲ್ಪ ಕಾನ್ಫಿಡೆಂಟ್ ಆಗಿದ್ರೆ ಅಂದ್ರೆ ನಿಮ್ಗೇನು ಜಾಬ್ ಸಿಕ್ಕಿಲ್ಲ ಅಂದ್ರೂ ಹ್ಯಾಪಿಲಿ ನಿಮ್ಗೆ ಒಂದು 2 ಎಕರೆ 3 ಎಕರೆ ಲ್ಯಾಂಡ್ ಇತ್ತು ಅಂದ್ರೂ ಒಂದು ಪ್ರೊಫೆಷನಲ್ ಜಾಬ್ ಅಲ್ಲಿ ಅಷ್ಟು ಆರಾಮಾಗಿ ಎರ್ನ್ ಮಾಡಬಹುದು. ಇಂಟೆನ್ಸಿವ್ ಆಗಿ ಕಲ್ಟಿವೇಶನ್ ಮಾಡೋದ್ರ ಮುಖಾಂತರ ಆದಾಯ ಗಳಿಸಬಹುದು. ಒಳ್ಳೇದು ದೇವೇಂದ್ರಾಚಾರ್ಯ ಅವರು, ಇದುವರೆಗೆ ನಿಮ್ಮ ಅನುಭವಗಳನ್ನು, ವಿಶೇಷವಾಗಿ ತಾವು ಕೃಷಿ ಪದವೀಧರರಾಗಿ ಮಾಸ್ತೊಡ್ಡಿ ಗ್ರಾಮದಲ್ಲಿ CK ಫಾರ್ಮ್ ಅಂತೇಳಿ ತಮ್ಮದೇ ಒಂದು 32 ಎಕರೆ ಒಂದು ತೋಟವನ್ನು ಮಾಡ್ಕೊಂಡ್ಬಿಟ್ಟು ಹಣ್ಣಿನ ಬೆಳೆಗಳನ್ನು, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಆಕಳ ಸಾಕಾಣಿಕೆ, ಮೌಲ್ಯವರ್ಧನೆಯನ್ನು ಮಾಡಿ ಸಾಕಷ್ಟು ಒಂದು ಉತ್ತಮ ರೀತಿಯಿಂದ
ಮಾದರಿಯಾಗಿ ನಮ್ಮ ಜಿಲ್ಲೆಯಲ್ಲಿ ತಾವು ಡೆವಲಪ್ ಆಗಿದ್ದೀರಿ. ನಿಮ್ಮ ಹಾದಿಯಲ್ಲಿ ನಮ್ಮ ಕೃಷಿ ಪದವೀಧರರು ನಿಮ್ಮ ವಿಚಾರವನ್ನು ತಿಳ್ಕೊಂಡು ನಿಮ್ಮ ಹತ್ರ ಭೇಟಿಯಾಗಿ ನಿಮ್ಮ ವಿಚಾರ ತಿಳ್ಕೊಂಡು ನಿಮ್ಮ ಹಾದಿಯಲ್ಲಿ ಹೋದರೆ ಖಂಡಿತ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ. ಇದುವರೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ನಿಮ್ಮ ವಿಚಾರವನ್ನು ನಮ್ಮ ಕೇಳುಗರೊಂದಿಗೆ ರೈತರೊಂದಿಗೆ ಹಂಚಿಕೊಳ್ಳೋದಕ್ಕೆ ಎಲ್ಲರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ಸಮಗ್ರ ಕೃಷಿ ಮತ್ತು ಮೌಲ್ಯವರ್ಧನೆಯನ್ನು ಕೇಳಿದಿರಿ. ಭಾಗವಹಿಸಿದವರು ಎನ್ ದೇವೇಂದ್ರಚಾರಿ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಿ ಪಾವಲತ್ತಿ. हर जोखिम से निकल कर फसल आए, सुरक्षित हो जाए। फसल बीमा से हर किसान अब आत्मनिर्भर हो जाए। संकट के समय